ಶಾಂತಿ. ವರ್ತಮಾನ ಸಮಯದಲ್ಲಿ ಭಾರತ ದೇಶದಲ್ಲಿ ಹೋಲಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬಾಬಾರವರು ಹೋಲಿ ಹಬ್ಬದ ಬಗ್ಗೆನೆ ಹೋಲಿಯ ಸಮಯದಲ್ಲಿ ಬಂದು ನುಡಿಸಿರುವಂತಹ ಒಂದು ಮುರಳಿ. ಸಂಗಮ ಯುಗದಲ್ಲಿ ಹೇಗೆ ನಾವು ಆತ್ಮಿಕವಾಗಿ ನಿರಾಕಾರ ರೂಪದಲ್ಲಿ ಭಗವಂತನ ಜೊತೆಗೆ ಸಪ್ತ ಬಣ್ಣಗಳ ಹೋಲಿಯನ್ನ ಆಚರಣೆ ಮಾಡಿದೀವಿ ಮತ್ತು ನಮ್ಮಲ್ಲಿರುವಂತಹ ವಿಕಾರಗಳನ್ನ ಭಗವಂತನ ನೆನಪಿನಿಂದ ಹೇಗೆ ಅದನ್ನ ಭಸ್ಮ ಮಾಡಿದ್ದೀವಿ, ಅದರ ಆಧಾರದಲ್ಲಿ ಎಷ್ಟರ ಮಟ್ಟಿಗೆ ನಾವು ಪವಿತ್ರರಾಗಿದ್ದೀವಿ, ಅದರ ಅನುಸಾರದಲ್ಲಿ ಭಕ್ತಿ ಮಾರ್ಗದಲ್ಲೂ ಕೂಡ ಹೋಲಿ ಹಬ್ಬವನ್ನ ಸ್ಥೂಲ ರೂಪದಲ್ಲಿ ಶಾರೀರಿಕವಾಗಿ ಶರೀರದ ಮೈ ಮೇಲೆ ಬೇರೆ ಬೇರೆ ಬಣ್ಣವನ್ನ ಹಾಕಿಕೊಳ್ಳುವುದರ ಮೂಲಕ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ಸಮಯದ ಅನುಸಾರದಲ್ಲಿ ಈ ಹೋಲಿ ಹಬ್ಬದ ಸಂದರ್ಭದಲ್ಲಿ ಆತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಹೋಲಿ ಹಬ್ಬದ ಆಚರಣೆಯ ಮಹತ್ವ ಮತ್ತು ನಾವು ಅದನ್ನ ಯಾವ ರೀತಿ ಧಾರಣೆ ಮಾಡಬೇಕು, ನಿರಾಕಾರ ರೂಪದಲ್ಲಿ ಹೇಳುವಂತ ವಿಷಯವನ್ನ ಬಾಬ್ದಾದಾರವರು ಈ ಮುರಳಿಯ ಮೂಲಕ ನಮಗೆ ತಿಳಿಸಿದ್ದಾರೆ. ಈ ಮುರಳಿಯ ದಿನಾಂಕ 13/3/1998. ಇವತ್ತು ಬಾಬ್ದಾದಾರವರು ತನ್ನ ಹೋಲಿಯೆಸ್ಟ್ ಅಂತಂದ್ರೆ ತುಂಬಾ ಪವಿತ್ರವಾಗಿರುವಂಥವ್ರು, ಹೈಯೆಸ್ಟ್ ತುಂಬಾ ಎತ್ತರದಲ್ಲಿ ಇರುವಂಥವ್ರು, ರಿಚೆಸ್ಟ್ ಇನ್ ದಿ ವರ್ಲ್ಡ್, ಪ್ರಪಂಚದಲ್ಲೇ ಶ್ರೀಮಂತರಾಗಿರುವಂತಹ ಮಕ್ಕಳನ್ನು ನೋಡ್ತಾ ಇದ್ದಾರೆ. ತುಂಬಾ ಪವಿತ್ರರೂ ಹೌದು, ಉನ್ನತ ಸ್ಥಿತಿಯಲ್ಲಿ ಎತ್ತರದ ಸ್ಥಿತಿಯಲ್ಲಿ ಅಧಿಕಾರದಲ್ಲಿ ಇರುವಂಥವರು ಹೌದು, ತುಂಬಾ ಶ್ರೀಮಂತರಾಗಿರುವಂತಹ ಮಕ್ಕಳನ್ನ ಬಾಬಾ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಾಬಾ ಹೇಳ್ತಾರೆ, ನಾನು ಬಡವರ ಬಂಧು ಅಂತ. ಯಾರು ಬಡವರಿರ್ತಾರೋ, ಯಾರಿಗೆ ಸಮಸ್ಯೆ ಇರುತ್ತೋ ಅವರೇ ದೇವರೇ ಭಗವಂತ ಅಂತ ಹೇಳ್ತಾರೆ. ಶ್ರೀಮಂತರು ಏನ್ ಹೇಳ್ತಾರೆ, ನಾವೇನಿದೀವಿ ಇದೇನೆ ಶ್ರೀಮಂತಿಕೆ, ಇಲ್ಲೇ ನಾವು ಸ್ವರ್ಗದಲ್ಲಿ ಇದ್ದೀವಿ ಅಂತ ಬಿಟ್ಟು ಹೇಳ್ತಾರೆ ಅಲ್ವಾ. ಅದೇ ಬಡವರನ್ನ ವರ್ತಮಾನ ಸಮಯದಲ್ಲಿ ಬಾಬಾ ಆಂತರಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ನಿರಾಕಾರ ಶಕ್ತಿಯಲ್ಲಿ ಯಾವ ರೀತಿ ಶ್ರೀಮಂತರನ್ನಾಗಿ ನಮ್ಮನ್ನ ಮಾಡಿದ್ದಾರೆ. ಆ ಮಾಡಿರುವಂತಹ ಮಕ್ಕಳು ಮತ್ತು ಆ ರೀತಿ ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಿ ವಿಶ್ವ ಕಲ್ಯಾಣ ಕಾರ್ಯಕ್ಕೆ ನಿಮಿತ್ತರಾಗಿ ಹೇಗೆ ಅವರು ಶ್ರೀಮಂತರಾಗಿದ್ದಾರೆ ಅಥವಾ ಆಗಿಲ್ಲ ಅಂತಂದ್ರೆ ಹೇಗೆ ಆಗಬೇಕು ಹೇಳುವಂತ ವಿಷಯವನ್ನ ಬಾಬಾ ಹೇಳ್ತಾ ಇದ್ದಾರೆ. ಬಲೆ ಆ ಮಕ್ಕಳು ನನ್ನ ಸಮ್ಮುಖದಲ್ಲಿರ್ಬೋದು, ಅಂದ್ರೆ ಡೈಮಂಡ್ ಹಾಲ್ ಅಲ್ಲಿ ಬಂದಿದ್ದಲ್ಲ ಬಾಬಾ, ಸಮ್ಮುಖದಲ್ಲಿರ್ಬಹುದು ಅಥವಾ ದೇಶ ವಿದೇಶದಲ್ಲಿ ಸ್ಥೂಲವಾಗಿ ಇದ್ರೂ ಕೂಡ ಮಾನಸಿಕವಾಗಿ ಅವರು ಸದಾ ನನ್ನ ಹೃದಯದಲ್ಲಿ ಇದ್ದಾರೆ. ಅಂತಹ ಶ್ರೇಷ್ಠ ಮಕ್ಕಳನ್ನ ಬಾಬಾರವರು ಇವತ್ತು ನೋಡ್ತಾ ಇದ್ದಾರೆ. ಇನ್ನು ಈ 3 ವಿಷಯಗಳ ಬಗ್ಗೆ ಬಾಬಾ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಮೊದಲನೇದು ಹೋಲಿಯೆಸ್ಟ್, ಪವಿತ್ರ. ಪವಿತ್ರ ಅಂತಂದ್ರೆ ಒಂದೇನಾಗ್ತದೆ, ಬ್ರಹ್ಮಚರ್ಯವನ್ನ ಪಾಲನೆ ಮಾಡುವಂಥದ್ದು. ಹಾಗೆ ಬ್ರಹ್ಮಚರ್ಯದ ಪಾಲನೆಯನ್ನ ಕೆಲವೊಂದು ಧರ್ಮಾತ್ಮರು ಕೂಡ ಮಾಡ್ತಾರೆ, ಸಾಧು ಸನ್ಯಾಸಿಗಳು ಮಾಡ್ತಾರೆ, ಬ್ರಾಹ್ಮಣಾತ್ಮರು ಮಾಡ್ತಾರೆ. ಕೆಲವರಿಗೆ ಅವರ ಜೀವನದಲ್ಲಿ ಕಾರಣಾಂತರದಿಂದ ಮದುವೆ ಆಗಿಲ್ಲ ಅಂತಂದ್ರೆ ಅವರು ಬ್ರಹ್ಮಚಾರಿಗಳು ಕೂಡ ಆಗಿರುವಂತ ಸಾಧ್ಯತೆಗಳು ಇದ್ದಾವೆ. ಆದರೆ ಅವರ ಆ ಒಂದು ಪವಿತ್ರತೆಗೂ ನಿಮ್ಮ ಪವಿತ್ರತೆಗೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಯಾವ ರೀತಿ ವ್ಯತ್ಯಾಸ?
ಅವರು ಶಾರೀರಿಕವಾಗಿ ಪವಿತ್ರವಾಗಿರ್ತಾರೆ. ನಾವು ನೋಡಿರಬಹುದು, ಕೆಲವೊಂದು ಮಠಾಧೀಶರು, ಸಾಧು ಸನ್ಯಾಸಿಗಳು ಬೇರೆ ಕಡೆಗೆಲ್ಲೂ ಆಹಾರವನ್ನ ಸ್ವೀಕಾರ ಮಾಡಲ್ಲ. ಅವರ ಒಂದು ಮಠದಲ್ಲಿ ಯಾರು ಅಡಿಗೆಯನ್ನ ಮಾಡ್ತಾರೋ ಅವರ ಕೈಯಲ್ಲೇನೆ ದೇವರಿಗೆ ನೈವೇದ್ಯ ಮಾಡಿರುವಂತ ಆಹಾರವನ್ನ ಸ್ವೀಕಾರ ಮಾಡ್ತಾರ. ಮಾಂಸಾಹಾರವನ್ನ ಸೇವನೆ ಮಾಡೋದಿಲ್ಲ ಮತ್ತು ದುಶ್ಚಟಗಳಿರುವಂತ ಆಹಾರವನ್ನು ಸೇವನೆ ಮಾಡೋದಿಲ್ಲ. ಎಷ್ಟೋ ಜನ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಸೇವನೆ ಮಾಡೋದಿಲ್ಲ. ಈ ರೂಪದಲ್ಲಿ ಅವರೆಲ್ಲ ಶಾರೀರಿಕವಾಗಿ ಪವಿತ್ರತೆಯನ್ನು ಮೇಂಟೈನ್ ಮಾಡ್ತಾರೆ. ಹಳೆ ಕಾಲದಲ್ಲಂತೂ ಕೆಲವೊಂದು ಸಾಧು ಸನ್ಯಾಸಿಗಳು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದ್ಬಿಟ್ಟೇ ತಮ್ಮ ಜೀವನವನ್ನ ಮಾಡ್ತಿದ್ರು. ಬೇಯಿಸಿರುವಂತ ಆಹಾರವನ್ನು ಕೂಡ ಸ್ವೀಕಾರ ಮಾಡ್ತಾ ಇರ್ಲಿಲ್ಲ. ಆ ರೀತಿ ಪವಿತ್ರತೆಯನ್ನ ಫಾಲೋ ಮಾಡ್ತಿದ್ರು. ಕೆಲವೊಂದ್ಸಲ ಪ್ರಪಂಚದಲ್ಲಿ ನಾವಿದ್ರೆ ನಮ್ಮ ಮನಸ್ಸು ಚಂಚಲವಾಗತ್ತೆ ಅಂತ ಕಾಡಿನಲ್ಲಿ ಹೋಗ್ಬಿಟ್ಟು ಕೂಡ ಪವಿತ್ರವಾಗಿರ್ತಾ ಇದ್ದು. ವರ್ತಮಾನ ಸಮಯದಲ್ಲೂ ಉತ್ತರ ಭಾರತದ ಕಡೆಗೆ ಹೋದ್ರೆ, ಹಿಮಾಲಯ ಅಲ್ಲೆಲ್ಲ ಹೋದ್ರೆ ಕೆಲವೊಂದು ಸಾಧು ಸಂತರು ತಪಸ್ಸು ಮಾಡೋದು ಕಾಣುತ್ತೆ. ಆದ್ರೆ ಅವರಿಗೂ ಮತ್ತು ನಿಮಗೂ ಏನು ವ್ಯತ್ಯಾಸ? ನಾವ್ ಹೇಳ್ತಾರೆ, ಅವರು ಶಾರೀರಿಕವಾಗಿ ಮಾತ್ರ ಪವಿತ್ರವಾಗಿದ್ರೆ ನೀವು ಮಾನಸಿಕವಾಗಿ ಕೂಡ ಪವಿತ್ರವಾಗಿರ್ತೀರಾ. ಮಾನಸಿಕವಾಗಿ ಅಂತಂದ್ರೆ ಏನು? ಇವತ್ತು ಪ್ರಪಂಚದಲ್ಲಿ ವಿಕಾರ ಇದೆ, ನೆಗೆಟಿವ್ ಥಾಟ್ಸ್ಗಳು, ವ್ಯರ್ಥ ಚಿಂತನೆಗಳು, ಬೇರೆಯವ್ರ ಬಗ್ಗೆ ನಿಂದನೆ ಮಾಡುವಂಥದ್ದು, ಹೀಗೆ ಸೂಕ್ಷ್ಮ ರೂಪದ ಅಶಾಂತಿ ಕೊಡುವಂತ ವಾತಾವರಣ, ವಾಯುಮಂಡಲ, ಸಂಕಲ್ಪಗಳು ವಾಯುಮಂಡಲದಲ್ಲಿ ಬೇಕಾದಷ್ಟಿದ್ದಾವೆ. ಆದ್ರೆ ನೀವು ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಡುವಂಥದ್ದು, ಈಶ್ವರ ಕಾರ್ಯದಲ್ಲಿ ಇಡುವಂಥದ್ದು, ಈಶ್ವರ ಕರ್ತವ್ಯದಲ್ಲಿರುವಂಥದ್ದು, ಈಶ್ವರನ ಸಂಯೋಗದಲ್ಲಿರುವಂತ ಕಾರಣದಿಂದ ನಿಮಗೆ ಆ ಅಪವಿತ್ರತೆಯ ಸೂಕ್ಷ್ಮ ರೂಪದ ಮನುಷ್ಯಾತ್ಮರ ಮನಸ್ಸಿನ ಸಂಕಲ್ಪಗಳ ಪ್ರಭಾವನೂ ಕೂಡ ನಿಮ್ಮ ಮೇಲೆ ಬೀಳೋದಿಲ್ಲ. ಅಷ್ಟು ಪವಿತ್ರವಾಗಿದ್ದೀರಾ. ಅಂದ್ರೆ ಮನಸ್ಸಿನ ಮಲಿನತೆಯನ್ನು ಕೂಡ ಆತ್ಮನ ಮೇಲೆ ಪ್ರಭಾವ ಬೀಳ್ತಾ ಇಲ್ಲ. ಯಾರು ನಿಮ್ಮನ್ನು ಎಷ್ಟು ಬೇಕಾದ್ರೂ ನಿಂದನೆ ಮಾಡ್ಲಿ, ಪ್ರಪಂಚದಲ್ಲಿ ಯಾರ ಜೊತೆನೂ ಸೂಕ್ಷ್ಮವಾಗಿ ಜಗಳಗಳಾಗ್ಲಿ, ಗಲಾಟೆಗಳಾಗ್ಲಿ ಏನಾದ್ರೂ ಕೂಡ ನೀವು ಅದೆಲ್ಲದರಿಂದ ಏನಾಗಿರ್ತೀರಿ? ಮೇಲ್ಗಡೆಗೆ ಭಗವಂತನ ಜೊತೆಯಲ್ಲಿ ಸುರಕ್ಷಿತವಾಗಿರ್ತೀರ. ಅದಕ್ಕಾಗಿ ಕೆಲವೊಬ್ರು ಹೇಳ್ತಾರೆ, ಮೌಂಟ್ ಅಬು ಹೋದಾಗ ವಾತಾವರಣ ವಾಯುಮಂಡಲ ಚೆನ್ನಾಗಿತ್ತು. ಯಾಕಂದ್ರೆ ಅಲ್ಲಿರುವಂತ ಒಂದು ವಾತಾವರಣ ತಪಸ್ಸಿನ ಫಲ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ದೊಡ್ಡ ದೊಡ್ಡ ಸಿಟಿಗಳಲ್ಲೂ ಹೋದಾಗ, ಮದುವೆ ಮನೆಗಳಿಗೆ ಹೋದಾಗ, ಫಿಲ್ಮ್ ಥಿಯೇಟರ್ಗಳಿಗೆ ಹೋದಾಗ ಎಷ್ಟು ಮನಸ್ಸು ಕಲುಷಿತವಾಗುತ್ತೆ. ಅದನ್ನ ಗಾರ್ಡನ್ನಿಗೆ ಹೋಗಿ ಅಥವಾ ಜನನಿಬಿಡ ಅಂದ್ರೆ ಜನ ಇಲ್ದೇ ಇರುವಂತ ಸ್ಥಳದಲ್ಲಿ, ಆ ಕಡೆಗೆ ಎರಡು ಕಡೆಗೆ ಕಾಡು, ನೀವು ಒಬ್ಬರೇ ನಡ್ಕೊಂಡು ಹೋದ್ರೆ ಎಷ್ಟು ಶಾಂತವಾಗಿರ್ತದೆ. ಕಾರಣ ಏನು? ಕಾರಣ ಏನು ಅಂತಂದ್ರೆ, ಎಲ್ಲಿ ಮನುಷ್ಯಾತ್ಮರು ಇರ್ತಾರೋ ಆ ಆತ್ಮರ ಮನಸ್ಸಿನ ಸಂಕಲ್ಪಗಳು, ಯೋಚನೆಗಳು, ಚಿಂತನೆಗಳು, ಅವರು ಅನುಭವಿಸುವಂತ ಕರ್ಮದ ಫಲನು ಕೂಡ ವಾತಾವರಣದ ಮೇಲೆ ಪ್ರಭಾವ ಬೀಳುತ್ತೆ. ನಿಮಗೆ ಕೆಲವೊಂದ್ಸಲ ಗೊತ್ತು, ಬೆಂಗಳೂರು ಅಂತ ದೊಡ್ಡ ಊರುಗಳಲ್ಲಿ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋಗಿರ್ತೀವಿ. ಅಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ಪ್ರೋಗ್ರಾಮ್ ಇರ್ತದೆ. ವಿಶೇಷವಾಗಿ ಭಾನುವಾರದಲ್ಲಿ ಪಕ್ಕದ ಮನೇಲಿ ನಾನ್ ವೆಜ್ ಮಾಡ್ತಾ ಇರ್ತಾರೆ ಅಲ್ವಾ? ಆ ಕೆಟ್ಟ ವಾಸನೆಯಲ್ಲಿ ಬರ್ತಾ ಇರ್ತದೆ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿರ್ತಾರೆ, ಅದು ಬಂದಿರ್ತದೆ. ಹೀಗೆ ಅಲ್ಲಿ ಇರುವಂತ ವಸ್ತುಗಳ ಆ ಒಂದು ವಾಸನೆ ವಾಯುಮಂಡಲದ ಮೇಲೆ ಪ್ರಭಾವ ಬೀಳುತ್ತೋ, ಅದೇ ರೀತಿ ವರ್ತಮಾನ ಸಮಯದಲ್ಲೂ ಮನುಷ್ಯಾತ್ಮರ ಮನಸ್ಸಿನಲ್ಲಿ ಏನೇನು ವಿಕಾರಗಳಿದ್ದಾವೆ, ಚಿಂತೆ ಇದೆ, ಟೆನ್ಷನ್ ಇದೆ, ಸಮಸ್ಯೆಗಳಿದ್ದಾವೆ, ನೋವಿದೆ, ಅದರ ಪ್ರಭಾವನು ಕೂಡ ವಾತಾವರಣ ವಾಯುಮಂಡಲದ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ. ನೀವು ಅದರಿಂದನೂ ಕೂಡ ಮುಕ್ತವಾಗಿ ಬೇರೆಯವರನ್ನು ಮುಕ್ತ ಮಾಡುವಂತಹ ಆ ರೀತಿ ಪವಿತ್ರ ಆತ್ಮಗಳು. ಅವರು ತನುವಿನಿಂದ ಮಾತ್ರ ಪವಿತ್ರವಾಗಿರ್ತಾರೆ. ಆದ್ರೆ ನೀವು ತನು, ಮನ, ಧನ, ಸಂಬಂಧ, ಸಂಪರ್ಕ ಎಲ್ಲರಿಂದನೂ ಕೂಡ ಪವಿತ್ರ. ಅವ್ರೇನ್ ಹೇಳ್ತಾರೆ, ನಾವು ಶಿಷ್ಯರ ಜೊತೆಗಿದ್ದೀವಿ, ಕುಟುಂಬದವರ ಜೊತೆಗಿದ್ದೀವಿ ಅಂತ ಹೇಳ್ತಾರೆ. ನಾವೇನ್ ಹೇಳ್ತೀವಿ? ಆತ್ಮಗಳ ಜೊತೆಗಿದ್ದೀವಿ. ಆತ್ಮಗಳಲ್ಲೂ ಕೂಡ ಆತ್ಮದ ಮೂಲ ಸಂಸ್ಕಾರಗಳೇನಿದಾವೆ, ಸಪ್ತಗುಣ, ಅದರ ಜೊತೆಗೆ ಮಾತ್ರ ನಾವಿದ್ದೀವಿ ಹೊರತು ಸತ್ಯತೇತ ದ್ವಾಪರ ಕಲಿಯುಗದ ಅವರ ಪಾತ್ರ ಏನಿದೆ ಅದರ ಜೊತೆಗೆ, ಆ ಸಂಸ್ಕಾರದ ಜೊತೆಗೆ ನಾವಿಲ್ಲ. ಅಂದ್ರೆ ಆ ರೀತಿ ನಾವು ಆತ್ಮಗಳನ್ನ ನೋಡಿದಾಗ ಆ ಭಾವದಲ್ಲಿ ನಾವಿದ್ದೇವ. ನೋಡಿ, ಒಂದು ಸಣ್ಣ ಉದಾಹರಣೆ.
ಭಗವಂತ ನಮ್ಗೆ ಏನ್ ಹೇಳ್ತಾರೆ? ಮಕ್ಳಿ, ನಿಮ್ಮ ಶರೀರದ ಮೇಲೆ ನೀವು ಬಿಳಿ ಬಟ್ಟೆಯನ್ನ ಹಾಕೊಳ್ಳಿ ಅಲ್ವಾ? ಬಿಳಿ ಬಟ್ಟೆ ಅಂತಂದ್ರೆ ಏನು? ಬಟ್ಟೆ ಆಗೋದು ಯಾವ್ದ್ರಿಂದ? ಹತ್ತಿಯಿಂದ. ಹತ್ತಿಯ ಬಣ್ಣ ಯಾವುದು? ಬಿಳಿ. ಆ ಬಟ್ಟೆಯನ್ನು ನೀವು ಹಾಕೊಳ್ಳಿ. ಅವಾಗ ನಾವು ಬಿಳಿ ಬಟ್ಟೆಯನ್ನು ಹಾಕೊಂಡಾಗ ಪ್ರಪಂಚದಲ್ಲಿ ಎಷ್ಟು ವೆರೈಟಿ ಕಲರ್ ಇಂದ ಇರ್ಲಿ, ಯಾವುದೇ ಕ್ವಾಲಿಟಿ ಇರ್ಲಿ, ಯಾವುದೇ ಡಿಸೈನ್ ಇರ್ಲಿ, ಏನು ಬೇಕಾದ್ರೂ ಇರ್ಲಿ, ಅದ್ ನಮ್ಗೆ ಸಂಬಂಧನೇ ಇಲ್ಲ. ಅಂಗಡಿಗಳಲ್ಲಿ ಎಷ್ಟು ವೆರೈಟಿ ಬಟ್ಟೆಗಳಿದ್ರು ಕೂಡ ನಾನು ಹೋಗ್ತೇನೆ, ನನಗೆ ಯಾವ್ದು ಬೇಕು ವೈಟ್ ಅದನ್ನ ತಗೊಳ್ತೇನೆ, ಬರ್ತೇನೆ. ಬೇರೆದು ಎಷ್ಟು ಬ್ರ್ಯಾಂಡ್ ಬಂದಿದೆ, ಅದಕ್ಕೆ ರೇಟ್ ಎಷ್ಟು, ಯಾರು ತಗೊಂಡು ಹೋಗ್ತಿದ್ದಾರೆ, ಯಾರು ಧರಿಸಿದ್ದಾರೆ, ಅದರ ಕಡೆಗೆ ನನ್ನ ಒಲವಿಲ್ಲ, ಅದರ ಕಡೆ ಗಮನ ಇಲ್ಲ, ಅದರ ಆಸಕ್ತಿ ಇಲ್ಲ. ಯಾಕಂದ್ರೆ ಅದು ನನಗೆ ಬೇಕಾಗಿಲ್ಲ, ಅದನ್ನ ನಾನು ಉಪಯೋಗ ಮಾಡೋದಿಲ್ಲ. ಹಾಗೇನೆ ಇಲ್ಲೂ ಕೂಡ ನನಗೆ ಸಂಬಂಧ ಮೂಲವಾಗಿರುವಂತ ಆತ್ಮನಿಗೆ ನಾನು ಕೊಡಬೇಕು, ಪರಮಾತ್ಮನ ಶಕ್ತಿಯನ್ನು ಅವರಿಗೆ ಕೊಡಬೇಕು, ಮತ್ತು ಆತ್ಮದ ಆ ಮೂಲ ರೂಪದಲ್ಲೇ ಅವರನ್ನ ನೋಡಬೇಕು. ಆ ರೀತಿ ಭಾವ ಸಂಬಂಧ ನಮ್ಮಲ್ಲಿ ಇರಬೇಕಷ್ಟೇ. ಸೇವೆ ಮಾಡಬೇಕಾದ್ರೂ ಕೂಡ ನಿಸ್ವಾರ್ಥ ಭಾವ. ನಾವು ಸೇವೆ ಮಾಡಿದ ಮೇಲೆ ಅವರು ಗೌರವ ಕೊಡಬೇಕು, ಗಿಫ್ಟ್ ಅನ್ನ ಕೊಡಬೇಕು, ಹೊಗಳಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರಕೂಡದು. ಹೀಗೆ ಮನಸ ವಾಚ ಕರ್ಮಣ. ಆತ್ಮೀಯರೇ, ವರ್ತಮಾನದಲ್ಲಿ ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ, ಯಾರತ್ತಾದ್ರೂ ಕೆಲಸ ಆಗ್ಬೇಕು ಅಂತಂದ್ರೆ ವರ್ತಮಾನ ಸಮಯದಲ್ಲಿ ಹೊಗಳು ಭಟ್ಟರು ತುಂಬಾ ಜನ ಇದ್ದಾರೆ. ಅಂದ್ರೆ ಎದುರುಗಡೆಗೆ ನಿಮ್ಮನ್ನ ಹೊಗಳ್ತಾರೆ, ಅದ್ರ ಹಿಂದುಗಡೆಯಿಂದ ನಿಂದನೆಯನ್ನ ಮಾಡ್ತಾರೆ. ಇವತ್ತಿನ ಸಾಕಾರ ಮುರಳಿ ಬಾಬಾ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ ಅದರ ಬಗ್ಗೆ. ಅದು ನಿಮ್ದು ಆ ರೀತಿ ಅಲ್ಲ. ಮನಸ್ಸಿನ ಒಳಗಡೆಗೆ ಏನಿದೆಯೋ ಹೊರಗಡೆನೂ ಕೂಡ ಅದೇನೆ. ಸ್ಪಷ್ಟವಾದ ನುಡಿ, ಸ್ಪಷ್ಟವಾದಂತ ಮಾತು, ಕ್ಲಿಯರ್ ಪಿಕ್ಚರ್, ಪವಿತ್ರ, ಶುದ್ಧ. ಎಲ್ಲೇ ಹೋದ್ರೂ ಕೂಡ ಯಾರು ನಿಂದನೆ ಮಾಡಿದ್ರು ಕೂಡ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳದೇ ಇರುವಂಥದ್ದು. ಇವತ್ತು ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಭಗವಂತನಿಗೆ ಎಷ್ಟು ಸ್ತುತಿಯನ್ನ ಮಾಡ್ತಾ ಇದ್ದಾರೋ ಅದರಷ್ಟು 1000 ಪಟ್ಟು ಜನ ಅವರನ್ನ ನಿಂದನೆ ಮಾಡ್ತಾ ಇದ್ದಾರೆ. ನೀನು ಅದನ್ನು ಮಾಡಿಕೊಟ್ಟಿಲ್ಲ, ಇದನ್ನು ಮಾಡಿಕೊಟ್ಟಿಲ್ಲ, ನೀನು ಹಂಗ ಮಾಡಿದ್ಯಾ, ಹಿಂಗ ಮಾಡಿದ್ಯಾ, ದುಃಖ ಕೊಟ್ಟಿದ್ದು ನೀನು, ಸಮಸ್ಯೆ ಕೊಟ್ಟಿದ್ದು ನೀನು, ಸರ್ವವ್ಯಾಪಿನೂ ನೀನು, ಕಳ್ಳ ಸುಳ್ಳ, ಏನೇನೇನೇನು ಭಗವಂತನಿಗೆ ಹೇಳ್ತಾ ಇದ್ದಾರೆ. ಅದರ ಸ್ವಲ್ಪ ಸಣ್ಣ ಪ್ರಮಾಣದ ಪ್ರಭಾವನೂ ಕೂಡ ಪರಮಾತ್ಮನ ಮೇಲೆ ಬೀಳೋದಿಲ್ಲ. ಯಾಕೆಂದ್ರೆ ಅದನ್ನ ಅವರು ಸೂಕ್ಷ್ಮ ರೂಪದಲ್ಲಿ ಸ್ವೀಕಾರ ಮಾಡೋದಿಲ್ಲ. ಆ ರೀತಿ ಮಕ್ಕಳೇ, ನಿಮ್ಮನ್ನ ನೀವು ನೋಡ್ಕೊಳ್ಳಿ, ಅಷ್ಟು ಪವಿತ್ರರಾಗಿದ್ದೀರಾ. ಶಾರೀರಿಕವಾದಂತ ಶುದ್ಧತೆ, ಹೊರಗಡೆಯ ಸ್ವಚ್ಛತೆ, ಸ್ವಚ್ಛವಾದಂತ ಆಹಾರ, ಸ್ವಚ್ಛವಾದಂತ ಬಟ್ಟೆ, ಇದೆಲ್ಲ ಓಕೆ. ಇದಕ್ಕಿಂತ ಮುಖ್ಯವಾಗಿ ಆತ್ಮಿಕವಾಗಿ ಸದಾ ಕಾಲ ಇಷ್ಟು ಸ್ವಚ್ಛರಾಗಿ, ಹೈಸ್ಟ್ ಆಗಿ, ಹೋಲಿಸ್ಟ್ ಆಗಿ ಇರ್ತೀರಾ ಅಂತ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಅಂತಹ ಹೋಲಿಯೆಸ್ಟ್ ಆಗಿರುವಂತಹ, ಆಗ್ತಾ ಇರುವಂತಹ, ಆಗಬೇಕು ಅಂತ ದೃಢ ಸಂಕಲ್ಪವನ್ನ ಮಾಡಿರುವಂತಹ, ಅದಕ್ಕಾಗಿ ಕಾರ್ಯೋನ್ಮುಖರಾಗಿರುವಂತಹ ಮಕ್ಕಳನ್ನ ಬಾಬಾ ಇವತ್ತು ನೋಡ್ತಾ ಇದ್ದಾರೆ. ಇನ್ನು ಎರಡನೇದು ಬಾಬಾ ಹೇಳ್ತಾರೆ ಹೈಯೆಸ್ಟ್. ಹೈಯೆಸ್ಟ್ ಇದ್ರು ಯಾರು ಇರ್ತಾರೆ? ಒಂದು ಒಳ್ಳೆಯ ಅಧಿಕಾರದಲ್ಲಿರೋರು ಯಾವಾಗಲೂ ಮೇಲೆ ಕುಂತಿರ್ತಾರೆ. ಅವರಿಗೆ ಗೌರವವನ್ನ ಕೊಡಲಾಗ್ತದೆ. ಹಾಗೆ ತಮ್ಗೆ ಗೊತ್ತು, ಗಾಂಧೀಜಿಯವರು ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅವರು ಮೂರ್ತಿಯನ್ನ ಮಾಡಿದ್ದಾರೆ. ವರ್ಷದಲ್ಲಿ ಒಂದ್ಸಲ ಗಾಂಧಿ ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಗೌರವವನ್ನ ಕೊಡಲಾಗ್ತದೆ. ಕೆಲವೊಬ್ಬರಿಗೆ ಮರಣೋತ್ತರ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಈ ಪ್ರಪಂಚದಲ್ಲಿ ಆಗಿ ಹೋಗಿರುವಂತ ರಾಜರ ಗುಣಗಾನಗಳನ್ನು ಮಾಡಲಾಗ್ತದೆ. ರಾಷ್ಟ್ರಪತಿಗಳು, ಪ್ರೈಮ್ ಮಿನಿಸ್ಟರ್ಗಳ ಗುಣಗಾಯನನ್ನು ಕೂಡ ಮಾಡಲಾಗ್ತದೆ. ಅವರವರ ಕರ್ಮದ ಅನುಸಾರ ಅವರಿಗೆ ಗೌರವವನ್ನ ಕೊಡಲಾಗತ್ತೆ ಆತ್ಮೀಯರೇ. ಆದರೆ ಆ ಯಾವ ಆತ್ಮಗಳಿಗೂ ಕೂಡ ಪೂಜೆ ಅಂತ ಆಗೋದಿಲ್ಲ. ಅವರೆಲ್ಲ ಯಾರು? ದ್ವಾಪರ ಯುಗದ ನಂತರದಲ್ಲಿ ಬಂದಿರುವಂತ ಆತ್ಮಗಳು. ಅವರ ಆತ್ಮ ಪವಿತ್ರರಾಗಿರಬಹುದು, ಅದ ಶರೀರ ಮಲಿನ. ಆದ ನಿಮಗೆ ಮೂರ್ತಿಯ ರೂಪದಲ್ಲಿ ದ್ವಾಪರ ಯುಗದಿಂದಲೂ ಕೂಡ ನಿಮಗೆ ಪೂಜೆ ಆಗತ್ತೆ. ಜೊತೆಗೆ ಯಾರು ರಾಜ ಮಹಾರಾಜರಿದ್ದಾರೋ, ಯಾರು ರಾಜಕೀಯ ನೇತಾರರಿದ್ದಾರೋ, ಯಾರು ಫಿಲ್ಮ್ ಆಕ್ಟರ್ ಇದ್ದಾರೋ, ಅವರು ದೇವಸ್ಥಾನದಲ್ಲಿ ನಿಮ್ಮ ಮೂರ್ತಿಯ ಎದುರುಗಡೆ ಬಂದ್ಬಿಟ್ಟು ತಲೆ ಬಾಗ್ತಾರೆ. ಇವನ್ ಸಾಧು ಸನ್ಯಾಸಿಗಳು ಕೂಡ ಅವರು ಇಷ್ಟ ದೇವರ ಎದುರುಗಡೆಗೆ ತಲೆ ಬಾಗ್ತಾರೆ, ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಯಜ್ಞ ಹವನಗಳನ್ನ ಮಾಡ್ತಾರೆ, ಪ್ರದಕ್ಷಿಣೆ ಆಗ್ತಾರೆ, ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ. ಇದು ಹೇಳಿ ನೋಡೋಣ, ಯಾರು ಶ್ರೇಷ್ಠರು? ಹಾಗಿದ್ರೆ ಗಾಂಧೀಜಿಯವರ ಒಂದು ಫೋಟೋವನ್ನಾಗ್ಲಿ, ಮೂರ್ತಿಯನ್ನಾಗ್ಲಿ ಇವತ್ತು ಗೌರವ ಕೊಡ್ಬೇಕು ಅಂತಂದ್ರೆ ಅವ್ರು ಅಷ್ಟು ಕೆಲಸ ಮಾಡಿರ್ಬೇಕಲ್ಲ.
ಮಾಡಿರೋದಕ್ಕೆ ತಾನೇ ಅವ್ರ ಪೂಜೆಯನ್ನ ಮಾಡ್ತಾರೆ. ಹಾಗೇನೆ ನೀವೂನು ಕೂಡ ಸಂಗಮ ಯುಗದಲ್ಲಿ ಮಾಡ್ಬೇಕು, ಸತ್ಯುಗ ತ್ರೇತಾಯುಗದಲ್ಲ. ಸಂಗಮ ಯುಗದಲ್ಲಿ ವಿಶ್ವ ಪರಿವರ್ತನೆ ಅಷ್ಟು ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದೀರಾ. ಅದರಿಂದ ಮನುಷ್ಯಾತ್ಮರಷ್ಟೇ ಇಲ್ಲ, ಪರಮಾತ್ಮನಿಂದನೂ ಕೂಡ ನನ್ನ ಶ್ರೇಷ್ಠ ಮಕ್ಕಳೇ ಅಂತ ಹೇಳ್ಬಿಟ್ಟು ಗುಣಗಾಯನ ಗೌರವ ಸಿಗ್ತಾ ಇದೆಯಾ. ಬಾಬಾ ಏನ್ ಹೇಳ್ತಾನೆ, ವಿಶ್ವ ಮಹಾರಾಜನಂತೂ ಭವಿಷ್ಯದಲ್ಲಿ ಆಗ್ತೀರಿ, ಆದರೆ ಈಗ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ. ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ನೀವು ರಾಜರಾಗಿದ್ದೀರಾ, ನಿಮ್ಮ ಮನಬುದ್ಧಿ ಸಂಸ್ಕಾರದ ಮೇಲೆ ನೀವು ರಾಜರಾಗಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಆದ್ಮೇಲೆ ಪ್ರಪಂಚದಲ್ಲಿರುವಂತ ಸ್ಥೂಲ ಸಾಧನದ ಮೇಲೆ ರಾಜ್ಯಭಾರವನ್ನ ಮಾಡಬಹುದು. ನಿಮಗೆ ಡ್ರೈವಿಂಗ್ ಬಂದಿಲ್ಲ ಅಂದ್ರೆ ಡ್ರೈವರಿಗೆ ಕುಳಿಸಬಹುದು. ಆದ್ರೆ ಪ್ರತಿಯೊಂದು ಮನುಷ್ಯಾತ್ಮನ ತನ್ನ ಮನಸ್ಸು ಬುದ್ಧಿಯ ಮೇಲೆ ರಾಜರಾಗ್ಲಿಕ್ಕೆ ಸಾಧ್ಯ ಇದೆಯಾ? ಕುದುರೆಯನ್ನ ನೀವು ಹಿಡಿದು ಹಾಕ್ಬೋದು, ಪ್ರಾಣಿಗಳನ್ನ ಕಂಟ್ರೋಲ್ ಮಾಡ್ಬೋದು, ಆದ್ರೆ ನಿಮ್ಮಲ್ಲಿರುವಂತೆ ಸೂಕ್ಷ್ಮ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನ ಕೇಳ್ತಾವ. ಅದಕ್ಕಾಗಿ ಅಂತ ಶ್ರೇಷ್ಠ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ಅಂತ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇದೇನು ಹೈಯೆಸ್ಟ್. ಆ ಹೈಯೆಸ್ಟ್ ಸ್ಟೇಜ್ ಅಲ್ಲಿ ಇರಬೇಕು ಅಂತಂದ್ರೆ ಸದಾಕಾಲ ಮೂರನೇ ಲೋಕ ಪರಮಧಾಮದಲ್ಲಿ ಪರಮಾತ್ಮನ ಜೊತೆಯಲ್ಲೇ ಇರಬೇಕಾಗ್ತದೆ. ಯಾರು ರಾಜಕೀಯ ನಾಯಕರು ಇರ್ತಾರೋ ಡೆಲ್ಲಿಯಲ್ಲೇ ಇರ್ತಾರೋ ಅಲ್ವಾ, ಅಥವಾ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲೇ ಇರ್ತಾರ ರಾಜಧಾನಿಯಲ್ಲಿ. ಹಾಗೆ ನಾವು ರಾಜ್ಯ ಮಾಡ್ಬೇಕು ಅಂತ ನಮ್ಮ ರಾಜಧಾನಿ ಯಾವುದು? ಪರಮಧಾಮ. ನಮ್ಮ ಸಿಂಹಾಸನ ಯಾವುದು? ಭಗವಂತನ ಹೃದಯ. ಈ ಮೂರು ಲೋಕದಲ್ಲಿ ಹೈಯೆಸ್ಟ್ ಪೋಸ್ಟ್ ಯಾವುದು? ಭಗವಂತ ಇರುವಂತ ಸ್ಥಳ, ಅವನ ಒಂದು ಹೃದಯ ಸಿಂಹಾಸನ. ಅಲ್ಲೇ ಕುಳಿತುಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕಾಗ್ತದೆ? ರಾಜ್ಯಭಾರವನ್ನ ಮಾಡಿದಾಗ ನಿಮ್ಮ ಸ್ಥಿತಿನೂ ಕೂಡ ಏನಾಗುತ್ತೆ? ಅಷ್ಟು ಹೈಯೆಸ್ಟ್ ಇರ್ತದೆ. ನೋಡಿ, ಲೌಕಿಕದಲ್ಲೂ ಕೂಡ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣ ಮಾಡ್ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು, ಸೈಕಲ್ ಅಲ್ಲಿ ಹೋಗ್ಬೋದು, ಟೂ ವೀಲರ್ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಹಡಗಿನಲ್ಲಿ ಹೋಗ್ಬೋದು, ಟ್ರೈನ್ ಅಲ್ಲಿ ಹೋಗ್ಬೋದು, ಫ್ಲೈಟ್ ಅಲ್ಲಿ ಹೋಗ್ಬೋದು ಅಲ್ವಾ. ಫ್ಲೈಟ್ ಅಲ್ಲಿ ಹೋಗೋರು ಯಾವಾಗ್ಲೂ ಕೂಡ ಏನಾಗಿರ್ತಾರೆ? ಭೂಮಿಯಿಂದ ಮೇಲಿರ್ತಾರೆ. ಗುಡ್ಡ ಬಂತು, ಬೆಡ್ಡ ಬಂತು, ಮಳೆ ಬಂತು, ಬಿಸಿಲು ಬಂತು, ಚಳಿ ಬಂತು, ಏನೂ ಇಲ್ಲ. AC ಎಲ್ಲಿರ್ತಾರೆ? ಮೇಲ್ಗಡೆ ಇರ್ತಾರೆ, ಕೆಳಗಡೆ ಏನಾಗುತ್ತೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಹಾಗೇನೆ ಕರ್ಮ ಮಾಡುವಂತ ಸಂದರ್ಭದಲ್ಲಿ ಸದಾ ಉನ್ನತವಾದ ಸ್ಥಿತಿಯಲ್ಲಿ ಇರಬೇಕು. ಇವರಿಗೆ ಬಾಬಾ ಏನ್ ಹೇಳ್ತಾರೆ? ಹೈಯೆಸ್ಟ್. ಹೈಯೆಸ್ಟ್ ಅಂದ ಮಾತ್ರಕ್ಕೆ ಮನೆಯಲ್ಲಿ ಒಂದು ದೊಡ್ಡ ಉದ್ದದ ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟು ಊಟ ಮಾಡೋದಲ್ಲ, ಅಲ್ಲಿ ಕುತ್ಕೊಂಡು ರಾಜ್ಯಭಾರವನ್ನ ಮಾಡೋದಲ್ಲ. ಹೈಯೆಸ್ಟ್ ಅಂದ್ರೆ ಅದಲ್ಲ. ಅಥವಾ ಒಳ್ಳೊಳ್ಳೆ ರೀತಿಯ ವ್ಯಾಲ್ಯೂಯಬಲ್ ಬಟ್ಟೆ ಹಾಕೊಂಡು ಬಂಗಾರ ಹಾಕೊಂಡ್ಬಿಟ್ಟಿರುವಂತದ್ದಲ್ಲ. ಓಕೆ. ಇನ್ನು ಈಶ್ವರಿ ಜೀವನದಲ್ಲೂ ಕೂಡ ಒಳ್ಳೊಳ್ಳೆ ಪೋಸ್ಟ್ ಅನ್ನ ಪಡ್ಕೊಳ್ಳುವಂಥದ್ದಲ್ಲ. ಆ ಬೆಳೆದ ಸ್ಥಿತಿಯಲ್ಲಿ ಹೈಯೆಸ್ಟ್ ಆಗಿರಬೇಕು. ಇನ್ನು ನೆಕ್ಸ್ಟ್ ಏನ್ ಹೇಳ್ತಾರೆ ಬಾಬಾ? ರಿಚೆಸ್ಟ್ ಇನ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ಶ್ರೀಮಂತರ ಮಕ್ಕಳೇ ನೀವು. ಎಲ್ಲಿ ಬಾಬಾ ಶ್ರೀಮಂತ? ಎಲ್ಲೋ ಯಜ್ಞಕ್ಕೆ ಒಂದು 5,000 ರೂಪಾಯಿ ಕೊಡ್ಬೇಕು ಅಂದ್ರೆ ನಮ್ಮ ಹತ್ರ ಹಣನೇ ಇಲ್ಲ, ಮನೆಯವ್ರ ಹತ್ರ ಕೇಳ್ಬೇಕಾಗ್ತದೆ. ಮೌಂಟ್ ಅಬುಗೆ ಹೋಗ್ಬೇಕು ಅಂತಂದ್ರೆ ಹಣ ಜೋಡಿಸೋದು ತುಂಬಾ ಕಷ್ಟ ಆಗತ್ತೆ. ಬಾಬಾ ಹೇಳ್ತಾರೆ, ಆ ರೀತಿಯಲ್ಲೆಲ್ಲ ನೀವು ನಿಮ್ಮ ತನು ಮನ ಧನವನ್ನ ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ, ಪರಮಾತ್ಮ ಅದನ್ನು ಉಪಯೋಗ ಮಾಡಿದಾಗ, ಆ ಪರಮಾತ್ಮನ ಶಕ್ತಿ 1 ಸೆಕೆಂಡಿನಲ್ಲಿ 3 ಲೋಕದ ಒಂದೊಂದೊಂದೊಂದು ಕಣಗಳಿಗೂ ಕೂಡ ಭಗವಂತನ ಶಕ್ತಿ ಹೋಗಿ ತಲುಪಿದಾಗ ಒಂದೊಂದು ಕಣದಿಂದ ನಿಮಗೆ 1 ರೂಪಾಯಿ ಲಾಭ ಬರ್ತದೆ. ಹೋಗಿ ತಲುಪಿದಾಗ ನೋಡಿ, ಯಾವ್ದೋ ಒಂದು ಲಾಭ ಆಗ್ಬೇಕಂದ್ರೆ ಯಾವ್ದೋ ಒಂದು ಮಟೀರಿಯಲ್ ಸೇಲ್ ಮಾಡ್ಬೇಕಲ್ಲ ನೀವು. ತರಕಾರಿ ಸೇಲ್ ಮಾಡಿ, ಹಣ್ಣುಗಳನ್ನ ಸೇಲ್ ಮಾಡಿ, ದಿನಸಿಗಳನ್ನ ಸೇಲ್ ಮಾಡಿ, ಅವಾಗ ನಿಮ್ಗೆ ಲಾಭ ಆಗತ್ತಲ್ಲ. ಆ ಲಾಭದಿಂದ ನೀವು ಶ್ರೀಮಂತರಾಗ್ತಿರಲ್ಲ. ಹಾಗೆ ಪರಮಾತ್ಮನಲ್ಲಿರುವಂತ ದಿವ್ಯ ಗುಣಗಳು, ಶಕ್ತಿಗಳು, ವಿಶೇಷತೆಗಳನ್ನ ನಿಮ್ಮ ಮೂಲಕ ಪರಮಾತ್ಮ ವಿಶ್ವಕ್ಕೆಲ್ಲರಿಗೂ ಕೊಟ್ಟಾಗ, ಅವರು ಹೋಗಿ ತಲುಪಿದಾಗ ಅವರಿಂದ ನಿಮ್ಗೆ ಏನಾಗುತ್ತೆ? ಆ ಕರ್ಮದ ಫಲಕ್ಕೆ ಭಗವಂತ ನಿಮ್ಗೆ ಸಂಪಾದನೆಯನ್ನ ಕೊಡ್ತಾರೆ. ಅದು ಒಂದೊಂದು ಸೆಕೆಂಡ್ನಲ್ಲಿ ಪದಮದಷ್ಟು ಸಂಪಾದನೆ ಆಗ್ತದೆ. ಇವತ್ತು ಪ್ರಪಂಚದಲ್ಲಿ ಜನ ಕೆಲಸವನ್ನ ಮಾಡಿ ತಿಂಗಳಾದ್ಮೇಲೆ 1,000, 2,000, 1,00,000, 2,00,000, 2 ಕೋಟಿ ಸಂಪಾದನೆ ಮಾಡ್ತಾರೆ ತಿಂಗಳಲ್ಲಿ. ಇನ್ನು ಬಿಲಿಯನರ್ ಇದ್ರೂ ಕೂಡ ಒಂದು ದಿನದಲ್ಲಿ 20 ಕೋಟಿ, 30 ಕೋಟಿ, 50 ಕೋಟಿ, 100 ಕೋಟಿ, 200 ಕೋಟಿ, ಒಂದಿನಕ್ಕೆ 500 ಕೋಟಿ ಸಂಪಾದನೆ ಮಾಡಬಹುದು. ಆದರೆ ನೀವು ಯಥಾರ್ಥವಾಗಿ ಈಶ್ವರಿ ಜ್ಞಾನವನ್ನು ಧಾರಣೆ ಮಾಡಿದ್ದೇ ಆದ್ರೆ, ಅಷ್ಟು ಸ್ವಚ್ಛವಾಗಿದ್ದಿದ್ದಾದ್ರೆ, ಶುದ್ಧವಾಗಿ ಇದ್ದಿದ್ದೇ ಆದ್ರೆ 1 ಸೆಕೆಂಡಿನಲ್ಲಿ ಪದುಮದಷ್ಟು ಸಂಪಾದನೆ ಮಾಡಬಹುದು. ಅವ್ ನೀವು ಪ್ರಶ್ನೆ ಕೇಳ್ತೀರಾ, ಬಾಬಾ ನಾವು ಪದುಮದಷ್ಟು ಸಂಪಾದನೆ ಮಾಡಿದ್ರು ಕಣ್ಣಿಗೆ ಕಾಣ್ತಾ ಇಲ್ವಲ್ಲ? ಆ ಸಂಪಾದನೆ ಏನಿದೆ ಮಕ್ಕಳೇ, ಅದು ನಿರಾಕಾರವಾಗಿರ್ತದೆ, ನಿಮ್ಮ ಅಕೌಂಟ್ ನಲ್ಲಿ ಇರ್ತದೆ, ಅದು ಕಣ್ಣಿಗೆ ಕಾಣೋದಿಲ್ಲ.
ನಿರಾಕಾರ ತಂದೆ, ನಿರಾಕಾರ ಆತ್ಮನಿಗೆ ನಿರಾಕಾರ ಶಾಂತಿಯನ್ನ ಹರಡಲಿಕ್ಕೆ, ನಿರಾಕಾರವಾದಂತ ವಿಕರ್ಮ ಸಂಸ್ಕಾರವನ್ನ ಸುಡಲಿಕ್ಕೋಸ್ಕರ ನಿರಾಕಾರ ರೂಪದಲ್ಲಿ ಕೊಟ್ಟಿರುವಂತ ಕರ್ಮದ ಫಲ ಅದು ಈಶ್ವರ ಬ್ಯಾಂಕಲ್ಲಿ ಜಮಾ ಆಗ್ತಾ ಇರ್ತದೆ. ಅದರಿಂದ ನಿಮ್ಮ ಸಾಲ ತೀರ್ತಾ ಇರ್ತದೆ. ಭವಿಷ್ಯ 21 ಜನ್ಮಕ್ಕೆ ಉಳಿತಾಯ ಆಗ್ತಾ ಇರ್ತದೆ. ಈ ಒಂದು ಸಂಪಾದನೆ ಯಾರಿಗೂ ಕಾಣೋದಿಲ್ಲ. ಎಷ್ಟು ನೀವು ಕೊಡ್ತಾ ಹೋಗ್ತಿರೋ ಅಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಯಾರು ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾರು ಟ್ಯಾಕ್ಸ್ ಆಗ್ಲಿಕ್ಕೂ ಕೂಡ ಆಗೋದಿಲ್ಲ. ಆ ರೀತಿಯಲ್ಲಿ ನಿರಾಕಾರವಾಗಿ ಸದಾ ನಿಮ್ಮ ಜೊತೆಯಲ್ಲೇ ಇರುವಂತಹ ಆ ಒಂದು ಶ್ರೇಷ್ಠವಾದಂತಹ ಒಂದು ಸಂಪಾದನೆ, ಅದು ಒಂದು ದಿನದಲ್ಲಿ ಎಷ್ಟು ಸಮಯ ಎಷ್ಟು ಸೆಕೆಂಡ್ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಬೇಕಾಗ್ತದೆ, ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಎಷ್ಟು ನೀವು ಅದನ್ನು ಸಂಪಾದನೆ ಮಾಡ್ತಾ ಇರ್ತೀರೋ ಅದರ ಆಧಾರದಲ್ಲಿ ನಿಮ್ಮ ಮನಸ್ಸು ಹಗೂರವಾಗಿರ್ತದೆ, ಖುಷಿ ಆಗತ್ತೆ, ಆನಂದವಾಗತ್ತೆ. ಆದ್ಮೇಲೆ ನಾವೆಲ್ಲೋ ಈಶ್ವರಿ ಸೇವೆಗೆ ಹೋಗಿರ್ತೀವಿ. ಸೇವೆ ಆದ್ಮೇಲೆ ಅಣ್ಣವರೇ ಕ್ಲಾಸ್ ಚೆನ್ನಾಗಿತ್ತು ಅಂತ ಹೇಳ್ತಾರೆ, ಹಣ್ಣುಗಳನ್ನು ಕೊಡ್ತಾರೆ, ಉಡುಗೊರೆ ಕೊಡ್ತಾರೆ. ಅದರ ಆಧಾರದಲ್ಲಿ ನಮ್ಮ ಸೇವೆ ಚೆನ್ನಾಗಾಯ್ತು ಅಂತ ಬಿಟ್ಟು ನಾವು ಅದನ್ನ ಹೋಲಿಕೆ ಮಾಡೋದಲ್ಲ. ನಾವು ಸೇವೆ ಮಾಡುವಂತ ಸಮಯದಲ್ಲಿ ನಮ್ಮ ಆತ್ಮನಿಂದ ಮನಬುದ್ಧಿಯಿಂದ ಪರಮಾತ್ಮನ ಶಕ್ತಿ ಎಷ್ಟು ಪ್ರವಾಹ ಆಯ್ತು. ಬಲ್ಲೆ ನಿಮ್ಮ ಎದುರುಗಡೆಗೆ ನಿಮಿತ್ತವಾಗಿ 2 ಆತ್ಮ 3 ಆತ್ಮ 5 ಆತ್ಮ 50 ಆತ್ಮ 5,000 ಜನ ಇದ್ರೂ ಕೂಡ ನಮ್ಮ ಗಮನ ಸದಾ ವಿಶ್ವದ ಕಡೆಗೆ ಇರಬೇಕು, 3 ಲೋಕದ ಕಡೆನೆ ಇರ್ಬೇಕಾಗ್ತದೆ ಅಲ್ವಾ. ನೋಡಿ, ಸೂರ್ಯ ಉದಯವಾದಾಗ ಪ್ರಪಂಚದಲ್ಲಿ ಎಷ್ಟು ಜನ ಎಚ್ಚರ ಆದ್ರೂ ಕೂಡ ಅವನು ಪೂರ್ತಿ ಭೂಲೋಕಕ್ಕೆ ಹೇಗೆ ಬೆಳಕನ್ನ ಕೊಡ್ತಾನೋ, ಯಾರು ಮಲಗಿದ್ದಿರ್ಬೋದು, ಎಚ್ಚರ ಆಗಿರಬಹುದು, ಹಾಗೇನೆ ನಾವು ಸದಾಕಾಲ ಸೇವೆ ಮಾಡ್ಬೇಕಾದ್ರೆ ವಿಶ್ವಕ್ಕೇನೆ ಕೊಡಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ. ಆ ರೀತಿ ಸಂಪಾದನೆ ಮಾಡ್ತಾ 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 ನಿಮ್ಮ ಈಶ್ವರೀಯ ಬ್ಯಾಂಕ್ ಅಲ್ಲಿ ಎಷ್ಟು ಧನ ಸಂಪತ್ತನ್ನ ಪದಮದಷ್ಟು ಸ್ಟಾಕ್ ಮಾಡ್ಕೊಂಡಿದ್ದೀರಾ. ತುಂಬಾ ಸ್ಟಾಕ್ ಮಾಡ್ಕೊಂಡಿರುವಂತ ಮಕ್ಕಳನ್ನ ನಾನು ನೋಡ್ತಾ ಇದ್ದೇನೆ. ಜೊತೆಗೆ ಆ ಮಕ್ಕಳು ಇನ್ನೂ ಸಂಪಾದನೆಯನ್ನ ಮಾಡ್ಬಿಟ್ಟು ಬೇರೆಯವ್ರಿಗೆ ಕೊಡುವಂತವರಾಗ್ಬೇಕು. ಆ ರೀತಿ ಸೂಕ್ಷ್ಮ ಸಂಪಾದನೆಯನ್ನ ಮಾಡಿ ಬಿಲ್ಡಿಂಗ್ ಕಟ್ಬೇಕು, ಬಂಗಾರ ಮಾಡ್ಬೇಕು, ಬಟ್ಟೆ ಮಾಡ್ಕೊಳ್ಬೇಕು, ಅದಲ್ಲ. ಆಸ್ತಿ ಪಾಸ್ತಿ ಮಾಡ್ಬೇಕು, ಹೊಲ ಮಾಡ್ಬೇಕು, ಅದಲ್ಲ. ಸೂಕ್ಷ್ಮವಾಗಿ ಎಷ್ಟು ನೀವು ಮಾಡ್ತಾ ಇದ್ದೀರಾ ಭವಿಷ್ಯಕ್ಕೋಸ್ಕರ. ಯಾಕಂದ್ರೆ ಸ್ಥೂಲವಾಗಿ ನೀವೇನು ಮಾಡಿರ್ತೀರೋ ಭವಿಷ್ಯದಲ್ಲಿ ಭೂಕಂಪ ಆಗಿ, ಪ್ರವಾಹ ಆಗಿ, ಕಳ್ಳತನ ಆಗಿ, ಯುದ್ಧಗಳಾಗಿ ನಿಮ್ಮ ಎದುರುಗಡೆಗೆ ಅದು ವಿನಾಶ ಆಗುವಂತ ಸಾಧ್ಯತೆ ಇದೆ. ವಿನಾಶ ಆಗೇ ಆಗತ್ತೆ, ಅವಾಗ ನಿಮಗೆ ದುಃಖ ಆಗತ್ತೆ. ಅದಕ್ಕಾಗಿ ಅವಿನಾಶಿ ಆಗಿರುವಂತ ಮುಂದಿನ ಜನ್ಮಕ್ಕೂ ತೆಗೆದುಕೊಂಡು ಹೋಗುವಂತಹ ಒಂದು ಮಹಾನ್ ಸಂಪಾದನೆಯನ್ನ ನಿಮ್ಮಲ್ಲಿ ಸ್ಟಾಕ್ ಮಾಡ್ಕೊಳ್ಳಿ. ಹಾಗಿದ್ರೆ ಈ ರೀತಿ ಪವಿತ್ರರಾಗಿರಬೇಕು, ಹೈಸ್ಟ್ ಆಗಿರಬೇಕು, ಪ್ರಪಂಚದಲ್ಲಿ ತುಂಬಾ ಶ್ರೀಮಂತರಾಗ್ಬೇಕು ಅಂತಂದ್ರೆ ಏನು ಮಾಡ್ಬೇಕು, ಅದ್ರ ವಿಧಿಯನ್ನ ಬಾಬಾ ಹೇಳ್ತಾರೆ. ತ್ಯಾಗ ಮತ್ತು ಭಾಗ್ಯ ಅಂತ ಹೇಳ್ತಾರೆ. ಒಂದು ಕಡೆ ನೀವು ಭಿಕಾರಿಗಳು ಹೋದು, ಇನ್ನೊಂದು ಕಡೆ ನೀವು ಶ್ರೀಮಂತರು. ಹೇಳ್ತಾರೆ ಬಾಬಾ, ಒಂದ್ ಕಡೆ ನಿಮ್ಮ ಹತ್ರ ಏನೂ ಇಲ್ಲ, ಪಾಪರ್ ಭಿಕಾರಿಗಳನ್ನ, ಇನ್ನೊಂದ್ ಕಡೆ ರಾಜ್ಕುಮಾರ್. ಯಾವ್ದಲ್ಲಿ ಭಿಕಾರಿ? ಇಲ್ಲಿಯವರೆಗೆ ಯಾವ್ದು ನಾನು ನಂದು ಅಂತ ತಿಳ್ಕೊಂಡಿದ್ದಲ್ಲ, ನನ್ನ ಶರೀರ, ನನ್ನ ಕುಟುಂಬ, ನನ್ನ ಸಂಸಾರ, ನನ್ನ ಮನೆ, ನನ್ನ ಹಣ, ನನ್ನ ಜೀವನ, ಇದೆಲ್ಲವನ್ನ ಭಗವಂತನಿಗೆ ಕೊಟ್ಬಿಟ್ಟು ಭಿಕಾರಿ ಆಗ್ಬಿಟ್ಟು ನಂದೇನೂ ಇಲ್ಲ, ತನು ಮನ ಧನ ಜೀವನ ಏನೂ ಇಲ್ಲ. ನೋಡಿ, ಲೌಕಿಕದಲ್ಲೂ ನಿಮ್ಗೆ ಏನಾದ್ರು ಐಟಮ್ ಬೇಕು ಅಂದ್ರೆ ಹಣ ಕೊಡ್ಬೇಕಲ್ಲ, ದುಡ್ಡು ಕೊಟ್ರೆ ತಾನೇ ಅವ್ರ ಐಟಮ್ ಕೊಡ್ತಾರೆ, ಸುಮ್ನೆ ಕೊಟ್ಬಿಡ್ತಾರೆ ಯಾರು? ಇಲ್ಲ ತಾನೆ. ಹಾಗೆ ಇಲ್ಲೂ ಭಗವಂತನ ನಾನು ಪಡ್ಕೊಳ್ಬೇಕು, ನಾನು ಏನಾದ್ರು ಒಂದು ಕೊಡ್ಬೇಕಲ್ಲ ಕರ್ಮದ ಲೆಕ್ಕಾಚಾರದ ಅನುಸಾರ. ಹಾಗೆ ಇಲ್ಲಿವರೆಗೆ ನಾನು ನನ್ನದ್ದು ಅಂತ ಏನ್ ತಿಳ್ಕೊಂಡಿದ್ನೋ, ಯಾವ್ದು ನನ್ನದಾಗಿರ್ಲಿಲ್ವೋ ಅದೆಲ್ಲವನ್ನ ಭಗವಂತನಿಗೆ ಕೊಡಿ. ತನು ಮನ ಧನ ಶ್ವಾಸ ಸಮಯ ಸಂಕಲ್ಪ ಎಲ್ಲವನ್ನ ಭಗವಂತನಿಗೆ ಕೊಡಿ. ಅದರ ಬದಲಿಗೆ ಭಗವಂತ ಅದೇ ತನು ಮನ ಧನದಿಂದ ಏನ್ ಮಾಡ್ತಾರೆ, ವಿಶ್ವ ಸೇವೆಯನ್ನು ಮಾಡಿದಾಗ ಆ ಕರ್ಮದ ಫಲದಿಂದ ನೀವು ರಾಜಕುಮಾರನಾಗ್ತೀರ. ಯಾಕಂದ್ರೆ ರಾಜಕುಮಾರ ಯಾರು? ರಾಜನ ಮಗ. ರಾಜ ಯಾರು? ನಿಮ್ಮಪ್ಪ. ರಾಜನಲ್ಲಿ ಏನಿದೆ? ಸಪ್ತ ಗುಣಗಳಿದೆ. ಅದೇ ವ್ಯಾಪಾರ ವ್ಯವಹಾರವನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಈ ರಾವಣನ ವಸ್ತುಗಳನ್ನ ಏನ್ ಮಾಡಿ? ತ್ಯಾಗ ಮಾಡಿ. ರಾಮನ ವಸ್ತುವನ್ನ ಏನ್ ಮಾಡಿ? ವ್ಯಾಪಾರ ಮಾಡಿ. ಈ ರೀತಿ ನೀವೆಷ್ಟು ನಾನು ನನ್ನದು ನಾನು ನನ್ನದು ಅಂತ ನೀವು ತ್ಯಾಗ ಮಾಡ್ತಾ ಹೋಗ್ತಿರೋ, ಆ ರೀತಿ ಮಾಡಿದಾಗ ಮಕ್ಕಳೇ ನಿಮ್ಮ ಎದುರುಗಡೆಗೆ 100 ಹಿಮಾಲಯದಷ್ಟು ದೊಡ್ಡದಾಗಿರುವಂತ ಸಮಸ್ಯೆ ಬಂದೂನು ಕೂಡ 1 ಸೆಕೆಂಡಿನಲ್ಲಿ
ಪರ್ವತದಂತಿರುವಂತದ್ದು ಸಾಸಿವೆ ಸಮಾನ ಆಗತ್ತೆ. ಸಾಸಿವೆ ಸಮಾನ ಆಗಿರುವಂತದ್ದು ಈ ಏನು ಹೇಳ್ತಾರೆ ಅದಕ್ಕೆ ಕಪೂಸ್ ಅಂತ ಬಿಟ್ಟು ಹೇಳ್ತಾರೆ, ಅಂದ್ರೆ ಹತ್ತಿಯ ಸಮಾನ ಅಷ್ಟು ಹಗೂರವಾಗಿಬಿಡ್ತದೆ. ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಬಾಬಾ ಹೇಳ್ತಾರೆ, ನೀವು ನೆಮ್ಮದು ಹೇಳುವುದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ. ಹಾಗಿದ್ರೆ ಈ ಒಂದು ಸ್ಥಿತಿ ಯಾವಾಗ ಆಗತ್ತೆ ಅಂತಂದ್ರೆ, ನೀವು ಮಕ್ಕಳೇ ಯಾವುದೇ ಕರ್ಮ ಇರ್ಲಿ, ಯಾವುದೇ ಕಾರಣಗಳಿರ್ಲಿ, ಅದು ನನ್ನದು ಅಂತ ನಿಮ್ಮ ತಲೆ ಮೇಲೆ ತಗೊಳ್ಬಾರ್ದು. ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳಿಗೆ ನಾನೇ ಮದುವೆ ಮಾಡಬೇಕು, ಇವರಿಗೆ ಆರೋಗ್ಯ ಸಲ್ಲದ ನಾನು ಅಂತ ನೋಡ್ಕೊಂಡಾಗ ಜವಾಬ್ದಾರಿ ನಿಂದೆ. ನಿನ್ನದು ಅಂತಂದಾಗ ಜವಾಬ್ದಾರಿ ಬಾಬಾರವತ್ತು. ಆ ಮಕ್ಕಳು ತುಂಬಾ ಬುದ್ಧಿವಂತರು. ಕಷ್ಟ ಬಂದಾಗ ನಿನ್ನದು ಅಂತ ಹೇಳೋದು, ಒಳ್ಳೇದು ಬಂದಾಗ ನಂದು ಅಂತ ಹೇಳೋದು. ಸೇವೆ ಮಾಡ್ಬೇಕಾದ್ರೆ ಬಾಬಾ ನೀನ್ ಮಾಡು ಅಂತ ಹೇಳುದು, ಸನ್ಮಾನ ಬಂದ ತಕ್ಷಣ ನಾನ್ ಮಾಡಿದ್ದು ಅಂತ ಹೇಳುದು. ಸೇವೆ ಸರಿಯಾಗಿಲ್ವಾ ನೀನು ಅಂತ ಹೇಳುದು, ಚೆನ್ನಾಗಾಗಿದೆ ನಾನು ಅಂತ ಹೇಳುದು. ಮೆಣಸಿನಕಾಯಿ ಸಿಕ್ಕಿದ ನಿಂದು, ಜಿಲೇಬಿ ಸಿಕ್ಕಿದ್ ನಂದು. ಬಾಬಾ ಹೀಗಲ್ಲ, ಸದಾ ಕಾಲ ಪ್ರತಿಯೊಂದು ಕರ್ಮದಿಂದನೂ ಕೂಡ ಭಿನ್ನವಾಗ್ಬೇಕು. ಲೌಕಿಕ ಪರಿವಾರದಿಂದ, ಲೌಕಿಕ ಕಾರ್ಯದಿಂದ ಭಿನ್ನ, ಪರಮಾತ್ಮನಿಗೆ ಪ್ರಿಯ. ನೋಡಿ, ತಾವೆಲ್ಲ ಮಹಿಳೆಯರೆಲ್ಲ ಹೆಚ್ಚಿಗೆ ಜನ ಯಾರಿದ್ದೀರಿ, ಯಾವಾಗ ನಿಮ್ಗೆ ಮದ್ವೆ ಆಗ್ಬಿಡತ್ತೋ, ನಿಧಾನವಾಗಿ ತವರು ಮನೆಯಿಂದ, ಅಪ್ಪ ಅಮ್ಮನಿಂದ, ಚಿಕ್ಕಪ್ಪ ದೊಡ್ಡಪ್ಪ ಸ್ನೇಹಿತರು ಎಲ್ಲರಿಂದ ಭಿನ್ನವಾಗ್ಬಿಟ್ಟು ಪತಿಗೆ ಹತ್ತಿರವಾಗ್ತಿರಲ್ಲ, ಅದೇ ರೀತಿ ಇಲ್ಲೂನು ಕೂಡ ಸೂಕ್ಷ್ಮವಾಗಿ, ಸ್ಥೂಲವಾಗಿ ನೀವೇನು ಮನೆಯನ್ನು ಬಿಟ್ಬಿಟ್ಟು ಈಶ್ವರ ವಿಶ್ವವಿದ್ಯಾಲಯಕ್ಕೆ ಬಂದು ಕುತ್ಕೊಂಬೇಡಿ, ಮೌಂಟ್ ಆಬುದಲ್ಲಿ ಬಂದು ಕುತ್ಕೊಳ್ಳಿ ಅಂತ ಬಾಬಾ ಹೇಳಿಲ್ಲ. ಅದು ಸೂಕ್ಷ್ಮವಾಗಿ ಏನು ಮಾಡ್ತಾ ಹೋಗಿ, ಈ ರೀತಿ ಈಶ್ವರೀಯ ಕಾರ್ಯದಲ್ಲಿ ನೀವು ಸಹಯೋಗವನ್ನು ಕೊಡ್ತಾ ಹೋದಾಗ ಏನಾಗತ್ತೆ, ನಿಮ್ಮೆಲ್ಲ ಲೆಕ್ಕಾಚಾರಗಳು ಕ್ಲಿಯರ್ ಆಗ್ತವೆ. ಅದು ನಮ್ಗೆ ಏನಾಗಿದೆ ಅಂದ್ರೆ 63 ಜನ್ಮದಿಂದ ನಂದು ಹೇಳಿ ಸಂಸ್ಕಾರ ಏನಾಗ್ಬಿಟ್ಟಿದೆ, ಪರಿಪಕ್ವ ಆಗ್ಬಿಟ್ಟಿದೆ, ಪಕ್ಕ ಆಗ್ಬಿಟ್ಟಿದೆ, ಸ್ಟ್ರಾಂಗ್ ಆಗ್ಬಿಟ್ಟಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನದು ಅಂತ ಇದ್ದಿದೆ ಆದ್ರೆ ಬಾಬಾ ನನ್ನವರು. ಈಗ ನೋಡಿ, ಲೌಕಿಕದಲ್ಲೂ ಪತಿ ನನ್ನವರು, ಹೌದು. ನಾನಿರೋ ಮನೆನೂ ಪತಿ ಇದೆ, ನನ್ನತಿರುವಂತ ಹಣನೂ ಮನೆ ಪತಿ ಇದೆ. ಯಾರು ಮಕ್ಕಳಿಗೆ ನಾನು ಜನ್ಮ ಕೊಟ್ಟಿದ್ದೇನೆ ಅವರೂ ಕೂಡ ನಮ್ಮ ಮನೆಯವರೇ, ನಮ್ಮ ಪತಿಯ ಮಕ್ಕಳೇನೆ ಅಲ್ವಾ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಪ್ರತಿಯೊಂದನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದೆ, ಭಗವಂತನಿಗೆ ಅರ್ಪಣೆಯನ್ನ ಮಾಡಬೇಕಾಗ್ತದೆ ಅಲ್ವಾ. ಅದಕ್ಕಾಗಿ ಮಕ್ಕಳೇ, ನನ್ನದು ಅಂತ ಇದ್ರೆ ಮೇರಾ ಬಾಬಾ, ಬಾಬಾ ಮಾತ್ರ ನನ್ನವರು. ಬೇರೆದೆಲ್ಲ ಏನು ಅಂತಂದ್ರೆ ಒಂದು ನಿಮಿತ್ತ ಕಾರಣಕ್ಕೋಸ್ಕರ ಅಷ್ಟೇನೆ. ನೋಡಿ, ಪ್ರಪಂಚದಲ್ಲಿ ಎಷ್ಟೋ ಮನೆಗಳಿರ್ತಾವೆ, ಎಷ್ಟೋ ಸ್ಥಳಗಳಿರ್ತವೆ. ಆವಾಗ ಅದೆಲ್ಲ ಏನು ಅಂತಂದ್ರೆ ನಿಮಿತ್ತ ಮಾತ್ರ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಸಂಸ್ಕಾರ, ನನ್ನ ಮಕ್ಕಳು ಮಾತ್ರ ನನ್ನವರು ಅಂತ ಬಿಟ್ಟು ನಾವು ಹೇಳ್ತೀವಲ್ವಾ. ಹಾಗೇನೆ ಇಲ್ಲೂನು ಕೂಡ ಬಾಬಾ ಹೇಳ್ತಾರೆ, ನಿಮ್ಮ ಸಂಸಾರ, ನಿಮ್ಮ ಜೀವನ ಇದ್ಯಾರ್ದು, ಬಾಬಾ ಅಂತ ನನ್ನದು ಅಂತ ಬರಬೇಕಾಗ್ತದೆ. ಉಳಿದಿದ್ದೆಲ್ಲವನ್ನ ನೀವೇನ್ ಮಾಡ್ಬೇಕಾಗ್ತದೆ, ಭಗವಂತನಿಗೆ ಅರ್ಪಣೆ ಮಾಡ್ಬೇಕಾಗ್ತದೆ ಅಂತ ಬಿಟ್ಟಿರ್ತಾರೆ. ಆ ರೀತಿ ಮಾಡಿದಾಗ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಸಹಜವಾಗಿ, ಸರಳವಾಗಿ ಪಾಸ್ ಆಗತ್ತೆ ಅಂತ ಬಿಟ್ಟು ಹೇಳ್ತಾರೆ. ಜೊತೆಯಲ್ಲಿ ನೀವು ಇಷ್ಟು ಕೆಲಸವನ್ನ ನೀವು ಮಾಡಿಬಿಟ್ಟು ಭಗವಂತನಿಗೆ ಅವನ ಕಾರ್ಯವನ್ನ ಮಾಡ್ಲಿಕ್ಕೆ ನೀವು ಅವಕಾಶವನ್ನ ಕೊಟ್ಟಿದ್ದೀ ಆದ್ರೆ, ಆ ಪರಮಾತ್ಮ ಅವನ ಕರ್ಮದಿಂದ, ಅವರ ಯೋಗ್ಯತೆಯಿಂದ, ಅವರ ಶಕ್ತಿಯಿಂದ ಏನ್ ಮಾಡ್ತಾರ ಅವರು, ನಿಮ್ಮನ್ನ ಹೈಯೆಸ್ಟ್, ಹೋಲಿಯೆಸ್ಟ್, ರಿಚೆಸ್ಟ್ ಅನ್ನಾಗಿ ಮಾಡ್ತಾರೆ. ಆ ಜವಾಬ್ದಾರಿ ಯಾರು, ಭಗವಂತ. ಹೀಗೆ ಒಂದು ಸಣ್ಣ ಮಗು ತಾಯಿಯ ಮಡಿಲನ್ನ ಸೇರಿದಾಗ ಆ ಮಗುವನ್ನ ದೊಡ್ಡವರನ್ನಾಗಿ ಮಾಡೋದು, ಪಾಲನೆ ಮಾಡೋದು, ರಕ್ಷಣೆ ಮಾಡೋದು, ಮಲಗಿಸೋದು, ಅವರಿಗೆ ಒಳ್ಳೆ ಶಿಕ್ಷಣವನ್ನ ಕೊಡೋದು, ಅವರಿಗೆ ಕಾಲ್ ಮೇಲೆ ನಿಲ್ಲಿಸುವಂಥದ್ದು, ಸಂಪಾದನೆ ಮಾಡ್ಲಿಕ್ಕೆ ಅವರಿಗೆ ಒಳ್ಳೆ ಕೆಲಸಕಾರಿಗೆ ಕಳಿಸುವಂಥದ್ದು, ಇದೆಲ್ಲ ಜವಾಬ್ದಾರಿ ಯಾರ್ದಾಗ್ತದೆ, ತಾಯಿದಾಗತ್ತಲ್ವಾ. ಹಾಗೆ ಪೂರ್ತಿ 84 ಜನ್ಮದ ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನ ಬಾಬಾ ತಗೊಳ್ತಾರಂತೆ. ಹಾಗಿದ್ರೆ ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಬಾಬಾ ಹೇಳ್ತಾರೆ ಹೋಲಿ. ಏನು ಹೋಲಿ? ಹಳೇದೆಲ್ಲ ಏನಿತ್ತು, ನಾನು ಶರೀರ, ನನ್ನ ಕುಟುಂಬ, 63 ಜನ್ಮದ ವಿಕಾರ, ರಾವಣ, ಇದೆಲ್ಲವನ್ನ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಸುಟ್ಟಾಕ್ಬಿಡ್ಬೇಕು. ಹೋಲಿ ಇದನ್ನ ಹಳೆ ಸಂಸ್ಕಾರವನ್ನ ಸುಟ್ಟಾಕಿ, ಮತ್ತೆ ಜೀವನದಲ್ಲಿ ಏನಾಯ್ತು ಅದನ್ನ ಮರ್ತು ಬಿಡಿ. ನಮ್ಮ ಜೀವನದಲ್ಲಿ ಹಂಗಾಗ್ಬಾರ್ದಿತ್ತು, ಹೀಗಾಗ್ಬಾರ್ದಿತ್ತು, ಬಾಬಾ ಮೊದ್ಲೇ ಸಿಗ್ಬೇಕಿತ್ತು, ಇಂಥವ್ರ ಜೊತೆ ನಮ್ಗೆ ಮದ್ವೆ ಆಗ್ಬಾರ್ದಿತ್ತು, ನಮ್ಮ ಜೀವನದಲ್ಲಿ ಈ ರೀತಿ ಘಟನೆಗಳು ನಡಿಬಾರ್ದಿತ್ತು,
ಅಂದ್ಬಿಟ್ಟು ಏನಾಗುತ್ತೋ ಅದನ್ನೆಲ್ಲ ಮರ್ತು ಬಿಡಿ ಅದನ್ನ. ಯಾಕಂದ್ರೆ ಅದನ್ನ ಇಟ್ಕೊಂಡು ಹೋಗಿದ್ದಿದ್ರೆ ಮತ್ತೆ ವಾಪಸ್ ಅದು ಚೇಂಜ್ ಆಗೋದಿಲ್ಲ. ಮುಂದಿನ 5,000 ವರ್ಷದಲ್ಲೂ ಕೂಡ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದೆ ಏನ್ ಮಾಡ್ಬೇಕು? ಸರಿ, ನಮಗೆ ಮದುವೆ ಆಗಿದೆ ಅಂತ ತಿಳ್ಕೊಳ್ಳಿ, ಪತಿ ಶರೀರ ಬಿಟ್ಬಿಟ್ರು, ಮುಂದೇನ್ ಮಾಡ್ಲಿಕ್ಕೆ ಆಗತ್ತೆ? ಮುಂದೆ ಜೀವನವನ್ನು ಹೆಂಗ್ ಮಾಡ್ಬೇಕು? ಮಕ್ಕಳನ್ನ ಹೇಗೆ ದೊಡ್ಡದನ್ನಾಗಿ ಮಾಡ್ಬೇಕು? ಮುಂದೆ ಜವಾಬ್ದಾರಿ ಹೇಗೆ ತೆಗೆದುಕೊಳ್ಬೇಕು? ನಮ್ಮ ಸಂಸಾರ ಮುಂದೆ ಹೇಗೆ ಕರ್ಕೊಂಡು ಹೋಗ್ಬೇಕು? ಇದರ ಬಗ್ಗೆ ನಾವು ಯೋಚನೆ ಮಾಡ್ಬೇಕೇ ಹೊರತು ಹಿಂದೆ ಆಗಿರೋದನ್ನ ಯೋಚನೆ ಮಾಡ್ಕೊಂಡು ಅಳ್ತಾ ಕೂತ್ಕೊಂಡಿದ್ರೆ ಏನಾಗತ್ತೆ? ಏನೂ ಆಗೋದಿಲ್ಲ. ಅದಕ್ಕಾಗಿ ನಿಮ್ಮ ಸರ್ವ ಸಂಬಂಧದ ರಕ್ಷಣೆಗೆ ನಾನು ಇದ್ದೇನಲ್ವಾ? ಪರಮಾತ್ಮ ಇದ್ದಾರಲ್ವಾ? ನೋಡಿ, ಪತಿನೂ ಆತ್ಮನ, ಮಕ್ಕಳು ಕೂಡ ಆತ್ಮನ, ರಾಜಕೀಯ ನಾಯಕರು ಯಾರು ಸಹಯೋಗ ಕೊಡ್ತಾರೆ ಅವರು ಆತ್ಮನ, ಯಾರು ಡಾಕ್ಟರ್ ನಿಮ್ಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅವರು ಆತ್ಮ ತಾನೆ. ಹಾಗೆ ಪರಮಾತ್ಮನು ಕೂಡ ಆತ್ಮ ಅಲ್ವಾ? ಡಾಕ್ಟರ್ಗೆ ಹಣ ಕೊಡ್ಬೇಕು, ಪರಮಾತ್ಮನಿಗೆ ಹಣ ಕೊಡ್ಬೇಕಾಗಿದ್ದಿಲ್ಲ. ಮಕ್ಕಳಿಗೆ ಊಟ ಕೊಡ್ಬೇಕು, ಪರಮಾತ್ಮನಿಗೆ ಊಟ ಕೊಡ್ಬೇಕಾಗಿರ್ಲಿಲ್ಲ. ಹೌದಲ್ಲ? ಅದೇ ರೀತಿ ಭಗವಂತನನ್ನು ಏನ್ ಮಾಡಿ ಸದಾ ಕಾಲ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಲಿ ಅಂದ್ರೆ ಅದೆಲ್ಲವನ್ನು ಸುಟ್ಟಾಗ್ಬೇಕು. ಅದಕ್ಕಾಗಿ ನೋಡಿ, ಹೋಳಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ. ಎಲ್ಲರೂ ಹೋಳಿ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಬಂದಾಗ ನಿಮ್ಮ ಹತ್ರ ಅವ್ರು ಹಳೇ ಬಟ್ಟೆ ಹಾಕೊಂಡ್ ಬಂದಿರ್ತಾರೆ ಅಲ್ವಾ? ನೀವು ಕೂಡ ಏನ್ ಮಾಡ್ತೀರಿ? ಹಳೇ ಬಟ್ಟೆನ ಹಾಕೊಳ್ತೀರಾ. ಆಮೇಲೆ ಬಣ್ಣವನ್ನು ಒಬ್ಬರು ಇನ್ನೊಬ್ಬರ ಮೈ ಮೇಲೆ ಹಾಕ್ತಾರೆ. ಓಕೆ, ಆಮೇಲೆ ಏನ್ ಮಾಡ್ತಾರೆ? ಬಣ್ಣ ಹಾಕ್ಬಿಟ್ಟು ಹಳೆ ಬಟ್ಟೆಯನ್ನ ತೆಗೆದ್ಬಿಟ್ಟು ಸುಟ್ಟಾಕ್ತಾರೆ. ಶರೀರವನ್ನ ಸುಡೋದಿಲ್ಲ. ಶರೀರದ ಮೈ ಮೇಲಿರುವಂತ ಬಟ್ಟೆ ಮತ್ತು ಬಣ್ಣವನ್ನ ಸೋಪ್ ಆಗ್ಬಿಟ್ಟು ಕ್ಲೀನ್ ಮಾಡ್ತಾರೆ ಬಿಟ್ರೆ ಶರೀರ ಸುಡೋದಿಲ್ಲ ತಾನೆ. ಹಾಗೇನೆ ಈಗ ಬಾಬಾ ಏನ್ ಹೇಳ್ತು, ಸುಡಬೇಕು ಅಂತಂದ್ರೆ ಬಾಬಾ ಉದಾಹರಣೆ ನೀಡಿದ್ರು. ಎಲ್ಲ ಬಣ್ಣ ಹಾಕಾಯ್ತು, ಹೋಳಿ ಆಚರಣೆ ಮಾಡಿದ್ದಾಯ್ತು, ಆ ಬಟ್ಟೆನ ಸುಡ್ತಾರ. ಸುಟ್ಟಾಗ ನಿಮ್ ಶರ್ಟ್ ಇದ್ರೆ ಪೂರ್ತಿ ಸುಟ್ಟೋಗ್ಬೇಕಂತ ಅದು ಕೈನು ಒಂದ್ ಸ್ವಲ್ಪ ಜಾಗ, ಕಾಲರ್ ಸ್ವಲ್ಪ ಉಳಿಯುವಂಗಿಲ್ಲ, ಎಲ್ಲ ಬೆಂಕಿ ಹಾಕ್ಬಿಟ್ಟು ಸುಟ್ಟೋಗ್ಬಿಡು. ಇನ್ನೇವೇನದು ಸೀರೆ ಹಾಕಿದ್ರೆ ಸೀರೆನು ಕೂಡ ಸಂಪೂರ್ಣವಾಗಿ ಸುಟ್ಟೋಗ್ಬಿಟ್ಟು ಸಣ್ಣ ಪೀಸು ಕೂಡ ಇರಬಾರ್ದು. ಇದು ಬಿಟ್ಟು ಏನಾಗ್ಬಿಡ್ತದೆ, ಯಾವಾಗ್ಲೂ ಅದೊಂದು ಅವಕಾಶ ಬಂದಾಗ ಅದು ದೊಡ್ಡದಾಗ್ಬಿಡ್ತದೆ. ಹಂಗಂದ್ರೆ ಏನು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಸಂಪೂರ್ಣವಾಗಿ ಸುಟ್ಟು ಬಿಡ್ಬೇಕು. ಉದಾಹರಣೆಗೆ ಬಾಬಾ ಹೇಳ್ತಾರೆ ಏನಂತ, ಮಕ್ಕಳ ಹೊರಗಡೆ ಆಹಾರ ತಿನ್ನಬಾರ್ದು. ಒಪ್ಕೊಂಡ್ವಿ, ಜೀವನವನ್ನು ಮಾಡ್ತಾ ಇದ್ದೀವಿ, ಆದ್ರೆ ಮನಸ್ಸಿನಿಂದ ಇನ್ನೂ ತೆಗೆದಾಕದಿದ್ದಾಗ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಬೇಕರಿಯಲ್ಲಿ ಗುಲಾಬ್ ಜಾಮೂನ್ ಕಂಡು ಬಿಟ್ಟು ತಿನ್ಬೇಕು ಅಂತ ಅನ್ಸತ್ತೆ. ಯಾಕೆ? ಹೊರಗಡೆಯಿಂದ ಮಾತ್ರ ತೆಗೆದಾಕಿದೀವಿ ಹೊರತು ಒಳಗಡೆಯಿಂದ ತೆಗೆದಾಕಿಲ್ವಲ್ಲ ಅಲ್ವಾ? ಮನಸ್ಸಿನಿಂದ ಇನ್ನೂ ಸುಟ್ಟಾಕಿಲ್ಲ. ನೋಡಿ, ನಮ್ಮಲ್ಲಿ ಗಿಡಗಳು ಇರ್ತಾವಲ್ವಾ, ಕೆಲವೊಂದ್ಸಲ ಮಳೆ ಬೀಳಿದಾಗ ಅದು ಅಲ್ಲೇ ಇರ್ತಾವೆ, ಹಂಗಂತ ಬೇರೆ ಇರ್ತದೆ. ಮಳೆ ನೀರು ಬಂದ ತಕ್ಷಣ ಏನಾಗ್ಬಿಡ್ತದೆ, ಮತ್ತೆ ದೊಡ್ಡದಾಗ್ಬಿಡ್ತದೆ ಅಲ್ವಾ? ಅದನ್ನ ಬೇರೆ ಸಹಿತ ಕಿತ್ತಾಕ್ಬೇಕು ಅಂತ ಹೇಳ್ತಾರೆ ಬಾಬಾ. ಕಿತ್ತಾದ್ಮೇಲೆ ಸುಟ್ಟಾಕ್ಬೇಕು ಅಂತ ಹೇಳ್ತಾರೆ. ಹಾಗೆ ಇಟ್ಬಿಟ್ಟು ಏನಾಗ್ತದೆ, ಯಾವಾಗ ಬೇಕಾದ್ರೂ ಸ್ವಲ್ಪನೂ ಜೀವ ಉಳಿದ್ರೆ ಅದು ಚಿಗುರುವಂತ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಮೊದ್ಲು ಸುಟ್ಟಾಕ್ಬೇಕು. ಅಂದ್ರೆ ರಾಜಯೋಗದಿಂದ ನಿಮ್ಮ ವಿಕರ್ಮಗಳನ್ನ, ನಿಮ್ಮ ಕೆಟ್ಟ ಗುಣಗಳನ್ನ, ಕೆಟ್ಟ ಸಂಸ್ಕಾರಗಳನ್ನ ಮೊದ್ಲು ಸುಡಬೇಕು. ನೋಡಿ, ಲೌಕಿಕದಲ್ಲೂ ಕೂಡ ಬೆಳಿಗ್ಗೆ ನಾವೇನ್ ಮಾಡ್ತೀವಿ, ಶರೀರವನ್ನ ಕ್ಲೀನ್ ಮಾಡ್ತೀವಲ್ಲ, ಒಳಗಡೆಯಿಂದ ಹೊರಗಡೆಗೆ ಕ್ಲೀನ್ ಮಾಡಿ ಆಮೇಲೆ ಹೊಸ ಬಟ್ಟೆ ಅಥವಾ ಕ್ಲೀನ್ ಆಗಿರೋ ಬಟ್ಟೆ ಹಾಕೊಳ್ತಾ ಆಮೇಲೆ ಶೃಂಗಾರ ಮಾಡ್ಕೊಳ್ತಾ ಅಲ್ವಾ? ಅದೇನೆ ಬೆಳಿಗ್ಗೆನೆ ಎದ್ಬಿಟ್ಟು ಶರೀರ ಸ್ನಾನ ಮಾಡ್ದೇನೆ ಎಲ್ಲ ಶೃಂಗಾರ ಮಾಡ್ಲಿಕ್ಕೆ ಏನಾಗ್ತದೆ? ತೊಂದ್ರೆ ಆಗತ್ತೆ ತಾನೆ. ಅದಕ್ಕಾಗಿ ಇಲ್ಲೂ ಕೂಡ ಬಾಬಾ ಮೊದಲು ಅದನ್ನ ಸುಡಬೇಕು, ಆಮೇಲೆ ನೀವು ಅದನ್ನ ಆಚರಣೆ ಮಾಡ್ಬೇಕು. ಸರಿ, ಓಕೆ. ಆ ನಂತರದಲ್ಲಿ ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ನೀವೇನ್ ಮಾಡಿ, ಮೌಜನ್ನ ಮಾಡಿ, ಹೋಲಿಯನ್ನು ಆಚರಣೆ ಮಾಡಿ. ಬಾಬಾ ಬೇಡ ಬೇಡ ಅಂತ ಹೇಳಿಲ್ಲ, ಅದು ಸ್ಥೂಲವಾಗಿ ಅಲ್ಲ, ಸೂಕ್ಷ್ಮವಾಗಿ. ನಿಮ್ಮ ಮನೆಯಲ್ಲಿ ಸ್ಥೂಲವಾಗಿ ಯಾರಾದ್ರೂ ಹೋಲಿ ಆಚರಣೆ ಮಾಡಿ ಬಂದ್ರೆ ಹೆಂಗ್ ಬರ್ತಾರೆ? ಹಳೆ ಬಟ್ಟೆ ಹಾಕೊಂಡು ಬರ್ತಾರಲ್ವಾ? ಹಾಗೆ ನೀವೂನು ಕೂಡ ಹಳೆ ಬಟ್ಟೆ ಹಾಕೊಂಡು ಹೇಗೆ ನೀವು ರೆಡಿ ಆಗ್ತಿರೋ, ಕೈಲಿ ಬಣ್ಣ ತಗೊಂಡು ಹೋಗ್ತಿರಲ್ಲ, ಅವರು ಬಣ್ಣ ತಗೊಂಡು ಬಂದಿರ್ತಾರೆ, ನೀವು ಬಣ್ಣ ತಗೊಂಡು ಹೋಗ್ತೀರಾ. ಅವರು ಹಳೆ ಬಟ್ಟೆ ಹಾಕೊಂಡು ಬರ್ತಾರೆ, ನೀವು ಹಳೆ ಬಟ್ಟೆ ಹಾಕೊಂಡು ಹೋಗ್ತೀರಾ. ಅವರು ಬಣ್ಣ ಹಾಕೊಂಡಿರ್ತಾರೆ, ನೀವು ಬಣ್ಣ ಹಾಕೊಳ್ಳಿಕ್ ರೆಡಿ ಆಗ್ತೀರಾ. ನೀವು ಅವ್ರಿಗೆ ಬಣ್ಣ ಹಾಕ್ತೀರಾ, ಅವರು ನಿಮ್ಮನ್ನು ಬಣ್ಣ ಹಾಕ್ತಾರೆ. ಓಕೆ. ಈಗ ಹೋಲಿ ಯಾರ ಜೊತೆಗೆ? ಬಾಬನ್ ಜೊತೆಗೆ. ಬಾಬಾ ಹೇಗೆ? ನಿರಾಕಾರ. ನೀವು ನಿರಾಕಾರಿ ಆಗ್ಬೇಕು. ಅವರು ಅಶರೀರಿ, ನೀವು ಅಶರೀರಿ ಆಗ್ಬೇಕು. ಯಾರ ಜೊತೆಗೆ ನೀವು ಆಟ ಆಡ್ತಿದ್ರು ಅದೇ ರೀತಿ ಇರ್ಬೇಕು ತಾನೆ. ಮದುವೆ ಮನೆಗೆ ಮಧು ಮಕ್ಕಳು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ತಾರೆ, ನೀವು ಅಲಂಕಾರ ಮಾಡಿರ್ತೀರಲ್ವಾ? ಹೌದು. ಸಾಧು ಸನ್ಯಾಸಿಗಳನ್ನ ನೋಡ್ಲಿಕ್ಕೆ ಹೋದಾಗ ಅಣ್ಣಂದಿರು, ನಮ್ ಕಡೆಗೆಲ್ಲ ಇದೆ ಸಿಸ್ಟಮ್ ಏನಿದೆ, ಸಾಧು ಸನ್ಯಾಸಿಗಳನ್ನ ಎದುರುಗಡೆ ಹೋಗ್ಬೇಕು ಅಂತಂದ್ರೆ ನಾವು ಶರ್ಟ್ ತೆಗೆದ್ಬಿಟ್ಟು ಅವ್ರ ಎದುರುಗಡೆ ಹೋಗ್ಬೇಕು. ಯಾಕೆ? ಸನ್ಯಾಸಿಗಳು ಶರ್ಟ್ ಹಾಕೊಳಲ್ಲ. ಅವ್ರೇನ್ ಮಾಡಿರ್ತಾರೆ, ಮೇಲ್ಗಡೆ ಒಂದು ಟವಲ್ ಹಾಕೊಂಡಿರ್ತಾರಲ್ಲ, ಶಾಲ ಹಾಕೊಂಡಿರ್ತಾರಲ್ಲ, ಹಾಗೆ ನಾವೂ ಕೂಡ ಹಾಗೆ ಹೋಗ್ಬೇಕಾಗತ್ತೆ. ಅಂದ್ರೆ ನಾವು ಯಾರನ್ನ ಮಿಲನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಅದೇ ರೀತಿ ಸ್ಥೂಲವಾದಂತ ಶರೀರವನ್ನು ಅದಕ್ಕೆ ತಕ್ಕಾಗಿ ಚೇಂಜ್ ಮಾಡ್ಕೊಡ್ತೀವಿ. ಇವನ್ ಕೆಲವೊಂದ್ ಕಡೆಗೆಲ್ಲ ಏನು ಅಂತಂದ್ರೆ, ಹೋಗ್ಬೇಕು ಅಂತಂದ್ರೆ ಪ್ಯಾಂಟ್ ಹಾಕೊಂಡು ಹೋಗುವಂಗಿಲ್ಲ, ಲುಂಗಿ ಉಟ್ಕೊಂಡೇ ಹೋಗ್ಬೇಕು. ಅಂದ್ರೆ ಸಾಧು ಸನ್ಯಾಸಿಗಳ ಮಠಾಧೀಶ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು ಅಂತಂದ್ರೆ. ಹಾಗೆ ಇಲ್ಲಿ ಆತ್ಮಿಕವಾಗಿ ನೀವು ಹೋಲಿ ಆಚರಣೆ ಮಾಡಬೇಕು ಅಂತಂದ್ರೆ ಪರಮಾತ್ಮನ ಸ್ವರೂಪ ಯಾವುದು? ದೇಹದಿಂದ ಭಿನ್ನ,
ಅಶರೀರಿ ಪವಿತ್ರ ಸ್ವರೂಪ. ನೋಡಿ, ದೇವಸ್ಥಾನದಲ್ಲೂ ಮೂರ್ತಿಯ ದರ್ಶನ ಯಾವಾಗ ಆಗುತ್ತೆ ಅಂದ್ರೆ ಬೆಳಗ್ಗೆ ಎದ್ದು ಅದರ ಅಭಿಷೇಕ ಆದ ಮೇಲೆ ಶೃಂಗಾರ ಮಾಡ್ಬಿಟ್ಟು ದರ್ಶನ ಆಗತ್ತೆ. ಹಾಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ? ಶರೀರವನ್ನ ಸ್ವಚ್ಛ ಮಾಡಿ ಸ್ನಾನ ಮಾಡಿ ಕೈಕಾಲು ತೊಳ್ಕೊಂಡ್ಬಿಟ್ಟು ಹೋಗ್ತೀವಲ್ವಾ? ಧರ್ಮಸ್ಥಳದಲ್ಲಿ ಮಂಜುನಾಥ ದರ್ಶನ ಮಾಡ್ಬೇಕು ಅಂದ್ರೆ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕಾಗ್ತದೆ, ಸ್ವಚ್ಛ ಮಾಡ್ಕೊಂಡು ಹೋಗ್ಬೇಕಾಗತ್ತಲ್ಲ. ಹಾಗೆ ಇಲ್ಲಿ ಚಪ್ಪಲಿ ಹಾಕೊಂಡಿದ್ದು ಕೂಡ ಮನೆಯಿಂದ ಹೊರಗಡೆಗೆ ಇಟ್ಬಿಟ್ಟು ದೇವಸ್ಥಾನದ ಹೊರಗಡೆಗೆ ಇಟ್ಬಿಟ್ಟು ಒಳಗಡೆ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಶರೀರ, ಶರೀರದ ಧರ್ಮ, ಶರೀರದ ಸಂಸ್ಕಾರಗಳು ಇದೆಲ್ಲವನ್ನ ಹೊರಗಡೆಗೆ ಇಟ್ಬಿಟ್ಟು ಕೇವಲ ಪರಿಶುದ್ಧವಾದ ಆತ್ಮನಾಗಿ ಅಶರೀರಿಯಾಗ್ಬಿಟ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ ಬಾಬನ ಜೊತೆಗೆ ಮಿಲನವನ್ನ ಮಾಡ್ಬೇಕು, ಹೋಲಿಯನ್ನ ಆಚರಣೆ ಮಾಡ್ಬೇಕು. ಆವಾಗ ಪರಮಾತ್ಮ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮಲ್ಲಿರುವಂತ ಸಪ್ತ ಗುಣಗಳ ಶಕ್ತಿಯನ್ನು ನಿಮಗೆ ಕೊಟ್ಟಾಗ ಈ ರೀತಿ ನಿರಾಕಾರ ರೀತಿಯಲ್ಲಿ ಹೋಲಿಯನ್ನ ನೀವೇನ್ ಮಾಡ್ಬೋದು? ಆಚರಣೆ ಮಾಡ್ಬೋದು. ಇಲ್ಲಿ ಮಕ್ಕಳೇ, ಪರಮಾತ್ಮನ ಹತ್ರ ಈ ರೀತಿ ಹೋಲಿಯನ್ನ ಆಚರಣೆ ಮಾಡ್ಲಿಕ್ಕೆ ಅಶರೀರಿ ಆಗ್ಬೇಕು ಅಂದ್ರೆ ನಿಮ್ಗೆ ಕೇವಲ 1 ಸೆಕೆಂಡ್ ನಲ್ಲಿ ಬಾಬನ ಹತ್ರ ಹೋಗಿ ತಲುಪಬೇಕಾಗ್ತದೆ. 2 ಸೆಕೆಂಡ್ ಕೂಡ ತಲುಪಬಾರ್ದು. ದಿನದಲ್ಲಿ ನಾವು ಪದೇ 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 ನಮ್ಮ ಪೊಸಿಷನ್ ಚೇಂಜ್ ಮಾಡ್ತೀವಿ. ಅಂತ ಪೊಸಿಷನ್ ಅಂತದೇನು? ಕೆಲವೊಂದ್ಸಲ ಅತ್ತೆ ಆಗ್ತೀವಿ, ಕೆಲವೊಂದ್ಸಲ ಸೊಸೆ ಆಗ್ತೀವಿ, ಕೆಲವೊಂದ್ಸಲ ಸಿಟ್ಟು ಬರ್ತದೆ, ಕೆಲವೊಂದ್ಸಲ ಅಳ್ತಾ ಇರ್ತೀವಿ, ಕೆಲವೊಂದ್ಸಲ ನಗ್ತಾ ಇರ್ತೀವಿ. ಹೀಗೆ ನಮ್ಮ ರೂಪವನ್ನು ಚೇಂಜ್ ಮಾಡ್ತೀವಿ. ಇವತ್ತು ನಾವು ಲೌಕಿಕದಲ್ಲಿ ನೋಡಿದೀವಿ. ಹಳೆ ಕಾಲದಲ್ಲಿ ಹಳ್ಳಿ ಕಡೆಗೆಲ್ಲ ಹೇಗಿತ್ತು ಅಂತಂದ್ರೆ ಇವತ್ತು ಒಂದಿನ ಡ್ರೆಸ್ ಹಾಕೊಂಡ್ಬಿಟ್ಟು 1 ವಾರದವರೆಗೆ ಅದೇ ಡ್ರೆಸ್, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೊಲದಲ್ಲಿ ಎಲ್ಲ ಕಡೆಗೂ ಅದೇ ಡ್ರೆಸ್. 1 ವಾರ ನಂತರ ಸ್ನಾನ ಮಾಡ್ಬೇಕಾದ್ರೆ ಆ ಡ್ರೆಸ್ ಬೇರೆ ಡ್ರೆಸ್ ಅನ್ನು ಹಾಕೊಳ್ತಾ ಇದ್ರು ಅಲ್ವಾ? ಇವತ್ತು ಮನೆ ಡ್ರೆಸ್ ಬೇರೆ, ಮದುವೆ ಮನೆ ಹೋಗ್ಬೇಕಂದ್ರೆ ಡ್ರೆಸ್ ಬೇರೆ, ಯಾರಾದ್ರೂ ಶರೀರ ಬಿಟ್ಟಿದ್ದಾರೆ ಅಲ್ಲಿ ಹೋಗುವಂತ ಡ್ರೆಸ್ ಬೇರೆ, ಮಲ್ಕೊಳ್ಬೇಕಾದ್ರೆ ಡ್ರೆಸ್ ಬೇರೆ, ಅಡಿಗೆ ಮಾಡ್ಬೇಕಾದ್ರೆ ಡ್ರೆಸ್ ಬೇರೆ. ಪ್ರತಿಯೊಂದು ಕೊಡೆನೂ ನಾವೇನ್ ಮಾಡ್ತೀವಿ? ಚೇಂಜ್ ಮಾಡ್ತಾ ಇರ್ತೀವಲ್ಲ. ಹಾಗೆ ನಮ್ಮಲ್ಲಿ 84 ಜನ್ಮದ ಸಂಸ್ಕಾರ ಇರುವಂತ ಕಾರಣದಿಂದ ಪುನಃ 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 ನಾನು ಅಂತಂದ್ರೆ ಮೂಲವಾಗಿ ನನ್ನ ಆತ್ಮ ತಾನೆ. ಅದ ಆತ್ಮದ ಸ್ಮೃತಿಯನ್ನ ಮರ್ತ್ಬಿಟ್ಟು ಶರೀರದ ರೂಪದಲ್ಲಿ ನಾವೇನ್ ಮಾಡ್ತೀವಿ? ಬದಲಾವಣೆ ಆಗ್ತಾ ಇರ್ತೀವಿ. ನಮ್ಮ ಮನೇಲಿ ಕೂಡ ನಮ್ಮ ಅಮ್ಮ ಬೈತಾ ಇರ್ತಾರೆ, ಎಷ್ಟು ಸಲ ಡ್ರೆಸ್ ಚೇಂಜ್ ಮಾಡ್ತೀಯ ನೀನು ಅಂತ. ಯಾಕಂದ್ರೆ ಕ್ಲಾಸ್ ಮಾಡ್ಬೇಕಂದ್ರೆ ಬೇರೆ ರೀತಿ ಡ್ರೆಸ್ ಹಾಕೊಳ್ಬೇಕಾಗ್ತದೆ, ಮನೆ ಕೆಲಸ ಮಾಡ್ಬೇಕು ಅಂತಂದ್ರೆ ಮಣ್ಣಾಗತ್ತಲ್ವಾ? ಯಾಕಂದ್ರೆ ನನ್ನ ಇರೋದೆಲ್ಲ ವೈಟ್ ಶರ್ಟು. ಅವಾಗ ಏನ್ ಮಾಡ್ಬೇಕಾಗತ್ತೆ? ಬೇರೆ ಬಟ್ಟೆ ಹಾಕೊಳ್ಬೇಕಾಗತ್ತೆ. ಇಲ್ಲಾದ್ರೂ ಪೇಟೆ ಕಡೆ ಹೋಗ್ಬೇಕು ಅಂದ್ರೆ ಅವಾಗ ಬೇರೆ ಬಟ್ಟೆ ಹಾಕ್ಬೇಕಾಗತ್ತೆ. ಅಮ್ಮ ಬೈತಾ ಇರ್ತಾರೆ, ಏನದು ಪದೇ ಪದೇ ಚೇಂಜ್ ಮಾಡ್ತೀಯಾ ಅಂತ. ಹಾಗೆ ನಾವು ಕೂಡ ಮಾನಸಿಕವಾಗಿ ನಾವೇನ್ ಮಾಡ್ತೇವೆ? ಅವಶ್ಯಕತೆ ಅನುಸಾರ ನಮ್ಮ ಸ್ಥಿತಿಯನ್ನು ಚೇಂಜ್ ಮಾಡ್ತಾ ಇರ್ತೀವಿ. ಬಟ್ ಆ ರೀತಿ ಎಲ್ಲ ಸದಾ ಕಾಲ ಒಂದೇ ಸ್ಥಿತಿಯಲ್ಲಿ. ಯಾವ ಸ್ಥಿತಿ? ತನು ಮನ ಧನವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ನಾನು ಪರಿಶುದ್ಧ ಆತ್ಮನಾಗಿದ್ದೇನೆ. ಈ ರೀತಿ 3 ರೀತಿಯಲ್ಲಿ ನೀವು ಹೋಲಿಯನ್ನು ಆಚರಣೆ ಮಾಡ್ಬೇಕು. ಮೊದಲನೇದು ಭೀತಿ. ಏನು ಹೋಯ್ತೋ ಅದು ಮುಗಿದೋಯ್ತು, ಬಿಂದು ಹಾಕ್ಬಿಡಿ. ಯಾಕೆ, ಏನು, ಎಂತದು ಏನು ಗೊತ್ತಿಲ್ಲ, ಅದನ್ನ ಸುಟ್ಟಾಕ್ಬಿಡಿ ಅಂತ ಹೇಳ್ತಾರ ಬಾಬು. ಮುಗಿದೋಯ್ತು ಅದು ವಿಷಯ. ಸುಖದ್ದಿರ್ಬೋದು, ಅಳೋದಿರ್ಬೋದು, ಶಾರೀರಿಕವಾಗಿರ್ಬೋದು, ಅದನ್ನ ಮುಟ್ಟಬೇಡಿ. ಹಳೆ ಮನೇಲಿ ಇದ್ದೀರಾ, ಎಲ್ಲವನ್ನ ಬಿಟ್ಬಿಟ್ಟಿದ್ದೀರಾ ಅಂತಂದ್ರೆ ಮತ್ತೆ ವಾಪಸ್ ಹಳೆ ಮನೆಗೆ ಹೋಗ್ಬೇಡಿ, ಟಚ್ ಮಾಡ್ಬೇಡಿ. ಮತ್ತೆ ಹಳೆ ಮನೆ ವಸ್ತುವನ್ನು ಹೊಸ ಮನೆಗೆ ತಂದ್ರೆ ಅಲ್ಲಿ ಆ ಧೂಳು ಎಲ್ಲ ಹೊಸ ಮನೆಗೂ ಬಂದ್ಬಿಡ್ತದೆ. ನಡೆದಿರುವಂತ ಘಟನೆಗಳಿಗೆ ಬಿಂದು ಹಾಕಿ. 2ನೇದು ಬಾಬಾ ಹೇಳ್ತಾರೆ ತಂದೆಯ ಮಗುವಾಗಿ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತನ ಹತ್ರ ಕರ್ಮವನ್ನು ಮಾಡಿಸಿ. 3ನೇದು ಬಾಬಾ ಏನ್ ಹೇಳ್ತಾರೆ? ಪವಿತ್ರ ಆತ್ಮನಾಗಿ. ಒಂದು ಮಗು ಏನ್ ಮಾಡ್ತದೆ? ಎಲ್ಲ ಊರ್ ಸುತ್ಕೊಂಡು ಬರ್ತದೆ, ಮೈ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡ್ ಬಂದ್ಬರ್ತದೆ ಅಲ್ವಾ? ಬಂದ್ಬಿಟ್ಟು ಏನ್ ಮಾಡ್ತದೆ? ಅಮ್ಮನ ಬಳಿಲಿ ಕುತ್ಕೊಂಡ್ಬರ್ತದೆ. ಅಮ್ಮ ಏನ್ ಮಾಡ್ತಾರೆ? ಬಟ್ಟೆ ತೆಗಿತಾರೆ, ಶೂ ತೆಗಿತಾರೆ, ಸಾಕ್ಸ್ ತೆಗಿತಾರೆ, ಶರೀರ ಸ್ನಾನ ಮಾಡ್ತಾರೆ, ಊಟ ತಿಂಡಿ ಕೊಡ್ತಾರೆ, ಅದು ಶುದ್ಧ ಮಗು ಮಾಡ್ತಾರೆ. ಹಾಗೆ 84 ಜನ್ಮ ಊರೆಲ್ಲ ಸುತ್ತಬಿಟ್ಟು ಏನು ಮಲಿನ ಮಾಡ್ಕೊಂಡು ಬಂದಿದ್ದೇವೋ, ಈಗ ತಾಯಿಯ ಮಡಿಲಲ್ಲಿ ಕುತ್ಕೊಂಡು ತಾಯಿ, ಆತ್ಮಿಕ ತಾಯಿ, ಪಾರಲೌಕಿಕ ತಾಯಿ ತಂದೆ ಬಾಪ್ ದಾದ ನಮ್ಗೆ ಏನು ಪಾಲನೆ, ಪ್ರೀತಿ, ಶಿಕ್ಷಣ ಎಲ್ಲವನ್ನ ಕೊಡ್ತಾ ಇದ್ದಾರೋ ಅದನ್ನ ಮಾತ್ರ ನಾವು ಪಡ್ಕೊಳ್ತಾ ಹೋಗ್ಬೇಕು. ಅಷ್ಟು ಮಾಡ್ತಾ ಹೋದಾಗ ನಾವೇನಾಗ್ತೀವಿ? ಪವಿತ್ರ ಆಗ್ತಾ ಇರ್ತೀವಿ. ಇಷ್ಟೆಲ್ಲ ಆದ್ಮೇಲೆ ಬಾಬನ್ ಮಕ್ಕಳು ಕೇಳ್ತಾರೆ, ಇಷ್ಟೆಲ್ಲ ನಾವ್ ಯಾಕೆ ಆಗ್ಬೇಕು? ಇದನ್ನ ಏನ್ ಸಿಗತ್ತೆ? ಬಾಬಾ ಹೇಳ್ತಾನೆ, ಮಕ್ಕಳೇ ಇಲ್ಲಿವರೆಗೆ ತುಂಬಾ ವೆರೈಟಿ ಸೇವೆಯನ್ನ ಮಾಡಿದೀರಾ, ಇನ್ನು ಮೇಲೆ ಏನು ಬೇಕು ಅಂತಂದ್ರೆ ಇವತ್ತಿನ ಪ್ರಪಂಚದಲ್ಲಿ ವಾತಾವರಣದಲ್ಲಿ ಮನುಷ್ಯಾತ್ಮರು ಎಷ್ಟು ದುಃಖದಲ್ಲಿದ್ದಾರೆ ಅಂತಂದ್ರೆ, ಕೇವಲ ಮನುಷ್ಯಾತ್ಮರಲ್ಲ ಸರ್ವ ಆತ್ಮರು ಎಷ್ಟು ದುಃಖದಲ್ಲಿ ಇದ್ದಾರೆ ಅಂತಂದ್ರೆ ಆ ದುಃಖದ ನೋವು, ಆ ಅಳು, ಆ ಒಂದು ಏನ್ ಹೇಳ್ತಾರೆ ಅಸಮರ್ಥತೆ, ಅಸಫಲತೆ, ಅದರ ಪ್ರಭಾವ ವಾಯುಮಂಡಲದಲ್ಲಿ ತುಂಬಾ ಇದೆ. ಅದು ಒಬ್ಬರಿಂದ ಇನ್ನೊಬ್ಬರಿಗೆ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ. ಅದನ್ನ ಸ್ವಚ್ಛ ಮಾಡುವಂತ ಕೆಲಸ ನೀವು ಮಾಡಬೇಕಾಗ್ತದೆ. ಅದಕ್ಕಾಗಿ
ಪರಮಾತ್ಮ ಅಂತಹ ಮಹಾನ್ ಕಾರ್ಯಕ್ಕೆ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಸ್ವಪರಿವರ್ತನೆ ಆಗ್ಬೇಕು. ನೋಡಿ, ಒಂದು ಬಲ್ಬಿನೊಳಗಡೆ ಕರೆಂಟ್ ಎಷ್ಟು ಚೆನ್ನಾಗಿದ್ರು ಕೂಡ ಬಲ್ಬಿನ ಮೇಲೆ ಧೂಳಿದ್ರೆ ರೂಮ್ ನಲ್ಲಿ ಬೆಳಕು ಬರೋದಿಲ್ಲ, ಹೌದಾ? ಹಾಗೆ ಆತ್ಮದಲ್ಲಿ ಮಲಿನತೆ ಇದ್ದಿದೆಯಾದ್ರೆ ಭಗವಂತನ ಶಕ್ತಿ ನಿಮ್ಮ ಮೂಲಕ ಪಾಸ್ ಆಗ್ಬಿಟ್ಟು ವಿಶ್ವದ ಕಡೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಸ್ವಪರಿವರ್ತನೆ ಕಡೆ ಗಮನವನ್ನ ಕೊಡಿ. ಮನಸ್ಸಿನ ಮೂಲಕ, ಮನಸ್ಸಿನ ಸೇವೆಯ ಮೂಲಕ, ಸಕಾಶದ ಮೂಲಕ ವಿಶ್ವದ ಪ್ರತಿಯೊಂದು ಆತ್ಮಗಳಿಗೂ, ಕಣ ಕಣಗಳಿಗೂ, ಜಡ ಮತ್ತು ಚೈತನ್ಯ ವಸ್ತುಗಳಿಗೂ ಕೂಡ ಏನ್ ಮಾಡ್ಬೇಕು? ಸುಖದ ಒಂದು ಹನಿಯನ್ನ ಕೊಡಿ. ನೋಡಿ ಆದ್ಮೇಲೆ ತಮ್ಗೆಲ್ಲದು ಗೊತ್ತು, ಇವಾಗ ಬೆಂಗಳೂರಿನಲ್ಲಿ ನೀರಿಲ್ಲ, ತುಂಬಾ ಕಡೆಗೂ ಕೂಡ ನೀರಿನ ಅಭಾವ. ಓಕೆ, ಅಂತ ಸಮಯದಲ್ಲಿ ಗಿಡಕ್ಕೆ ನೀರ್ ಹಾಕ್ತೀವಿ ಅಂದ್ರೆ ಎಷ್ಟು ಹಾಕ್ಲಿಕ್ಕೆ ಆಗತ್ತೆ ಹೇಳಿ ನೋಡೋಣ. ಒಂದ್ ಕಡೆ ಹಾಕ್ಬಿಟ್ಟು ವಾಪಸ್ ಬರೋದ್ರೊಳಗಡೆ ಭೂಮಿ ಏನಾಗುತ್ತೆ? ಡ್ರೈ ಆಗುತ್ತೆ, ಹೌದಾ? ಅದೇ ಒಂದ್ಸಲ ಮಳೆ ಬಂದ್ಬಿಟ್ರೆ ಮಳೆಯಿಂದ ಭೂಮಿ ಎಷ್ಟು ಚೆನ್ನಾಗಿ ತಂಪಾಗ್ಬಿಡ್ತಲ್ಲ ಎಲ್ಲ ಕಡೆಗೆ ಮಳೆ ಬಂದಾಗ. ಹಾಗೆ ಇಲ್ಲಿ ನೀವು ಕೊಡುವಂತ ಆ ಒಂದು ಶಾಂತಿಯ ಶಕ್ತಿ ಒಂದೊಂದು ಕಣಗಳಿಗೂ ಕೂಡ ಒಂದು ಜೀವನ ದಾನವಾಗಿರ್ತದೆ. ಹೇಗೆ ನಾವು ಅಂಚಲಿ ಅಂತಂದ್ರೆ ಏನು ಅಂತ ತೀರ್ಥ ಕುಡಿದೇವಲ್ಲ, ಇಷ್ಟು ಸ್ವಲ್ಪ ತೀರ್ಥವನ್ನ ಭಾವನಾತ್ಮಕವಾಗಿ ನಾವು ಸ್ವೀಕಾರ ಮಾಡ್ತೀವಲ್ವ, ಆ ರೀತಿ ಸುಖದ ಅನುಭವ ಅವರಿಗೆ ಆಗ್ಬೇಕು, ಸೂಕ್ಷ್ಮವಾಗಿ ಆಗ್ಬೇಕು. ಅದಕ್ಕೋಸ್ಕರ ನಾನು ಅನುಭವ ಮಾಡ್ತೇನೆ, ನಾನು ಎದುರುಗಡೆ ಕೂತ್ಕೊಳ್ಳಿ, ಕಣ್ ಬಿಟ್ಕೊಂಡು ಕೂತ್ಕೊಳ್ಳಿ, ದೃಷ್ಟಿ ತಗೊಳ್ಳಿ ಅಂತ ಹೇಳುವಂಗಿಲ್ಲ. ಸೂಕ್ಷ್ಮವಾಗಿ ಹೋಗ್ತಾ ಇರ್ಬೇಕು. ಅವರಿಗೆ ಒಂದು ಹನಿ ಹೋಗ್ಬೇಕು, ನಿಮ್ಮ ಎಷ್ಟು ಹೋಗ್ಬೇಕು ಹೇಳಿ ನೋಡೋಣ. ಇವಾಗ ಒಂದು ಟ್ಯಾಂಕರ್ ನೀರು ತಗೊಂಡು ಬಂದ್ಬಿಟ್ಟು ಒಂದು ಊರಿನಲ್ಲಿ ನಿಲ್ಲಿಸಿದ್ರೆ ಒಬ್ಬೊಬ್ರು ಒಂದೊಂದು ಬಿಂದಿಗೆ ತಗೊಂಡು ಹೋಗ್ತಾರೆ ಅಂತಂದ್ರೆ ಟ್ಯಾಂಕರ್ ನಲ್ಲಿ ಎಷ್ಟು ನೀರು ಇರ್ತದೆ, ಬಿಂದಿಗೆಯಲ್ಲಿ ಎಷ್ಟು ನೀರು ಇರ್ತದೆ, ವ್ಯತ್ಯಾಸ ಇರ್ತಾನೆ. ಅವ್ರಿಗೆ ಒಂದು ಹನಿ ಅನುಭವ ಆಗ್ಬೇಕು ಅಂದ್ರೆ ನಿಮ್ಮ ಎಷ್ಟಿರ್ಬೇಕು? ನಿಮ್ಮ ಮನೆ ಮದುವೆಯಲ್ಲಿ 1,000 ಜನ ಊಟಕ್ಕೆ ಬರ್ತಾರೆ ಅಂತಂದ್ರೆ ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಅಡಿಗೆ ಮಾಡ್ಬೇಕು ನೀವು, ಹೌದಲ್ವೋ? ಅವ್ರು ಸ್ವಲ್ಪನೇ ತಿನ್ನೋದು, ಆದ್ರೆ ನೀವು 1,000 ಜನರಿಗೆ ಮಾಡ್ಬೇಕು ಅಂದ್ರೆ ಎಷ್ಟು ವಾಸನೆ ಬರ್ತದೆ, ಎಷ್ಟು ದೂರದವರೆಗೆ ಅದು ಸ್ಪ್ರೆಡ್ ಆಗತ್ತೆ, ಹೌದು ತಾನೆ? ಹಾಗೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ಮೂಲಕ, ನಿಮ್ಮ ತನು ಮನದ ಮೂಲಕ ಸ್ಪ್ರೆಡ್ ಆಗ್ಬೇಕು ಅಂದ್ರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಆಗ್ಬಹುದು? ಈಗ ನೋಡಿ, ಹೆಲೋಜಿನ್ ಅಂತ ಬಿಟ್ಟಿದೆ, ತುಂಬಾ ದೂರದವರೆಗೆ ಬೆಳಕು ಕೊಡ್ತದೆ. ಆ ಹೆಲೋಜಿನ್ ನೀವು ಟಚ್ ಮಾಡಿದ್ರೆ ಕೈ ಸುಟ್ಟೋಗ್ಬಿಡ್ತದೆ, ಅಷ್ಟು ಬಿಸಿ ಆಗಿರ್ತದೆ ಅದು ಆತ್ಮೀಯರೇ, ಅಲ್ವಾ? ಅದೇ ರೀತಿ ನಿಮಗೆ ಅಷ್ಟು ಸುಖ ಶಾಂತಿಯ ಅನುಭವ ಹೇಳುವಂಥದ್ದು ಆಗ್ಬೇಕಾಗ್ತದೆ. ಆ ಮೂಲಕ ಪ್ರಪಂಚದಲ್ಲಿರುವಂತಹ ದುಃಖದಲ್ಲಿ ಇರುವಂತಹ ಆತ್ಮಗಳಿಗೆ ಸುಖವನ್ನ ಕೊಡುವಂತವ್ರಾಗ್ಬೇಕು. ಅವ್ರ ಕೂಗು ಕೇಳ್ತಾ ಇಲ್ವಾ? ಅವ್ರ ಕಷ್ಟಗಳು ಗೊತ್ತಾಗ್ತಾ ಇಲ್ವಾ? ಒಬ್ಬ ವ್ಯಕ್ತಿ ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ, ಪೇಷಂಟ್ಗಳು ಬಂದು ಬೊಬ್ಬೆ ಹೊಡಿತಾ ಇದ್ದಾರೆ. ಈ ವ್ಯಕ್ತಿ ಟಿವಿ ನೋಡ್ತಾ ಕೂತ್ಕೊಂಡಿದ್ದೀನಿ, ನಿದ್ರೆ ಮಾಡಿದ್ರೆ ಏನಾಗತ್ತೆ ಹೇಳಿ ನೋಡೋಣ. ಅದಕ್ಕಾಗಿ ಬಾಬಾ ಹೇಳ್ತಾನೆ, ಮಕ್ಕಳೇ ನಿಮಗೆ ಅವ್ರ ಕೂಗು ಕೇಳ್ತಾ ಇಲ್ವಾ? ಮಕ್ಕಳು ಹೇಳ್ತಾರೆ, ಬಾಬಾ ಅವ್ರ ಕೂಗು ಆಮೇಲೆ ನಾವೇ ಸ್ವತಃ ಕೂಗ್ತಾ ಇದೀವಿ. ಯಾಕೆ ನಾವು ಸ್ವತಃ ಕೂಗ್ತಾ ಇದೀವಿ ಅಂದ್ರೆ ಬಾಬಾ ಹೇಳಿರುವಂತ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇಲ್ಲ. ಆ ರೀತಿ ಮಹಾನ ಕಾರ್ಯಕ್ಕೆ ನಾವು ನಿಮಿತ್ತರಾಗಿಲ್ಲ. ಇನ್ನು ತನುಮನ ಧನವನ್ನ ಭಗವಂತನಿಗೆ ಕೊಟ್ಟಿಲ್ಲ. ಬಾಯಲ್ಲಿ ಮಾತ್ರ ನಿಂದು ಅಂತ ಹೇಳೋದು, ಒಳಗಡೆ ಬಂದ್ಮೇಲೆ ನಂದು ನನ್ನದು ನಂದು ಅಂತ ಹೇಳೋದು. ಎಲ್ಲಿವರೆಗೆ ಭಗವಂತನಿಗೆ ಕೊಡೋದಿಲ್ವೋ ಅಲ್ಲಿವರೆಗೆ ಇಂತಹ ಮಹಾನ ಕಾರ್ಯ ಭಗವಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಅದರ ಫಲಿತಾಂಶನೂ ಕೂಡ ನಿಮ್ಗೆ ಬರೋದಿಲ್ಲ. ಅವಾಗ ಏನಾಗತ್ತೆ? ಬಾಬಾ ಹೇಳ್ತಾರೆ, ಮಕ್ಕಳೆಲ್ಲ ಕೇಳ್ತಾರೆ, ತಲೆನೂ ಅಲ್ಲಾಡ್ತಾರಂತೆ, ಕೈ ಕೂಡ ಎತ್ತಾರಂತೆ, ಸರಿ ಅಂತ ಬಿಟ್ಟು ಅರ್ಥನೂ ಕೂಡ ಆಗ್ತದಂತೆ, ಆದ್ರೂ ಕೂಡ ಅದನ್ನ ಕಾರ್ಯದಲ್ಲಿ ತರೋದಿಲ್ವಂತೆ. ಆಗ ಬಾಬಾ ಹೇಳ್ತಾರೆ, ಹಿಂಗೆಲ್ಲ ನೀವು ಮಾಡಿದಿದ್ರೆ ಖಂಡಿತವಾಗ್ಲೂ ನೀವು ತ್ರೇತಾಯುಗದಲ್ಲೇ ಬರ್ತೀರಾ ಹೊರತು ಸತ್ಯುಗದಲ್ಲಿ ಬರೋದಿಲ್ಲ. ಕೇಳಿದ ಮೇಲೂ, ಗೊತ್ತಾದ ಮೇಲೂ, ತಿಳ್ಕೊಂಡ ಮೇಲೂ, ಅನುಭವ ಆದ ಮೇಲೂನು ಕೂಡ ನೀವು ಇದನ್ನ ಕಾರ್ಯದಲ್ಲಿ ತರೋದಿಲ್ಲ ಅಂತಂದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಮಕ್ಕಳೇ, ನೀವೇನ್ ಸಣ್ಣವರಲ್ಲ, ನಿಮಗೆಲ್ಲರಿಗೂ ಅನುಭವ ಇದೆ. ಭಗವಂತನಿಗೆ ಎದುರುಗಡೆ ಇಟ್ಬಿಟ್ಟು ಯಾವುದೋ ಒಂದು ಕಾರ್ಯವನ್ನು ಮಾಡಿದಾಗ ನೀವು ಇಷ್ಟು ಹೇಳ್ತೀರಾ, ನಾನು ಬಾಬನಿಗೆ ಹೇಳ್ತೀನಿ, ಅಣ್ಣವರೇ ಅದಕ್ಕಾಗಿ ಈ ಕೆಲಸ ಇಷ್ಟು ಚೆನ್ನಾಗಾಯ್ತು, ಸಫಲತವಾಗಿ ಆಯ್ತು ಅಂತ ಬಿಟ್ಟು ನೀವು ಹೇಳ್ತೀರಾ. ಆ ಸಫಲತೆ ಬಂದಾಗ ನಿಮ್ಮ ಮನಸ್ಸು ಹಗೂರವಾಗಿರ್ತದೆ, ಸುಖದ ಅನುಭವ, ಸಫಲತೆ ಅನುಭವ ಆಗ್ತದೆ. ಅದೇ ಭಗವಂತನಿಗೆ ಒಪ್ಪಿಸ್ದೇನೆ ನಾನು 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 ಅಂತ ಮಾಡ್ಕೊಂಡು ಹೋದಾಗ ಏನ್ ಹೇಳ್ತಾರೆ, ಅಣ್ಣವ್ರೆ ತವರು ಮನೆಗೆ ಹೋಗಿದ್ದೆ, ಅತ್ತಿಗೆ ಚೆನ್ನಾಗಿ ಬೈದು ಕಳಿಸ್ಬಿಟ್ರು, ಅಣ್ಣ ಚೆನ್ನಾಗಿ ಬೈದ್ಬಿಟ್ಟು ಕಳಿಸ್ಬಿಟ್ರು. ನೆಂಟ್ರ ಮನೆಗೆ ಹೋದಾಗ ಏನೇನೋ ಬೇಜಾರು ಮಾಡಿ ಕಳಿಸ್ಬಿಟ್ರು. ಯಾಕೆ ಹೇಳಿ? ನನ್ನ ಅಣ್ಣನ ಮನೆ, ನನ್ನ ತವ್ರ ಮನೆ, ನನ್ನ ಅತ್ತಿಗೆ ಮನೆ ಹೋಗಿದ್ದಿರಲ್ಲ, ಅದೇ ಬಂದಿರೋ ಸಮಸ್ಯೆ. ಅಲ್ಲಿ ಹೋದಾಗ ಈಶ್ವರಿ ಕಾರ್ಯ ಅಂತ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸರಿಯಾಗಿ ರಾಜಯೋಗವನ್ನು ಮಾಡ್ಕೊಂಡು ಬಂದಿದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ನಿಮ್ದು ಏನ್ ಕೆಲಸ ಮಾಡ್ಬೇಕಂತ ಅದನ್ನ ಮಾಡ್ಕೊಂಡು ಬರೋದು ಬಿಟ್ಟು ನಿಮ್ಗೆ ಅಪ್ಪ ಏನೋ ಒಂದು ಕೊಟ್ಟಿದ್ರು, ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೊಡಿ ಅಂತ. ಸುಮ್ನೆ ಹೋಗ್ಬೇಕು, ಕೊಡ್ಬೇಕು, ಬರ್ತಾ ಇರ್ಬೇಕು. ನೀವೇನ್ ಮಾಡಿದ್ರಿ? ಬ್ಯಾಗ್ ಅಲ್ಲಿ ಇಟ್ಕೊಂಡ್ರಿ,
ಅಲ್ಲಿ ಹೋದ್ಮೇಲೆ ಆಮೇಲೆ ಕೊಡೋಣ ಅಂತ ಕುತ್ಕೊಂಡ್ರಿ, ಅವ್ರು ಕೊಟ್ಟಿದ್ದೆಲ್ಲ ತಿಂತಾ ಹೋದ್ರಿ, ನಿಮ್ಮ ತಿರೋದನ್ನ ಹಾಗೆ ಇಟ್ಕೊಂಡ್ರಿ, ಇಲ್ಲಿರೋದನ್ನ ಕೊಡೋದನ್ನ ಬಿಟ್ಬಿಟ್ಟು ಅವ್ರು ಕೊಟ್ಟಿರೋ ಕೆಸರನ್ನೆಲ್ಲ ಬ್ಯಾಗಲ್ಲಿ ಹಾಕೊಂಡ್ ಬಂದ್ಬಿಟ್ಟು ಇಲ್ಲಿ ಬಾಬನ ಎದುರು ಕುತ್ಕೊಂಡು ಗೊಳೋ ಅಂತ ಹೇಳೋರು. ಅವ್ರು ಹಾಗೆ ಹೇಳ್ದು ಹೀಗೆ ಹೇಳ್ದು ಯಾರೇನ್ ಮಾಡ್ಬೇಕು? ಅದಕ್ಕಾಗಿ ಬಾಬಾ ಹೇಳ್ತಾರೆ ಸದಾ ಕೊಡುವಂತವರಾಗಿ, ಇನ್ನು ಅವರಿಂದ ಸಾಲ ಮಾಡ್ಕೊಂಡು ಬರೋದಲ್ಲ. ಅವ್ರದ್ದು ಸಾಲ ಮಾಡ್ಕೊಂಡು ಬಂದಿರೋದಕ್ಕೆ ಬಾಬಾ ನಿಮ್ಗೆ ಹಣ ಕೊಟ್ಬಿಟ್ಟು ಕಳ್ಸಿರೋದು ಸಾಲ ತೀರ್ಸ್ಕೊಂಡು ಬನ್ನಿ ಅಂತ. ನೀವು ಅದನ್ನ ಅವ್ರಿಗೆ ಕೊಡದೇನೆ ಮತ್ತೆ ಅವ್ರದ್ದು ಸಾಲ ಮಾಡ್ಕೊಂಡು ಬಂದ್ಕೊಂಡ್ಬಿಟ್ಟು ಯಾಕೆ, ಏನು, ಹೇಗೆ, ಯಾವಾಗ್ಲೂ ನನ್ಗಲ್ಲಿ ಹೋದಾಗ ಬೇಜಾರೇ ಆಗ್ತದೆ ಅಂದ್ಬಿಟ್ಟು ಅಳ್ತಾ ಕೂತ್ಕೊಂಡು ನಾನು ಏನ್ ಮಾಡ್ಬೇಕು ಅಂತ ಬಾಬಾ ಕೇಳ್ತಾರೆ. ಅದಕ್ಕಾಗಿ ಆತ್ಮೀಯರೇ, ದಯವಿಟ್ಟು ಇಲ್ಲೇ ಹೋಗ್ಬೇಕಾದ್ರು ಮೊದ್ಲು ಅಮೃತ ವೇಳೆಯಲ್ಲಿ ಮೊದ್ಲು ಅಲ್ಲಿ ಸಂಕಲ್ಪವನ್ನ ಮಾಡಿ ಶಕ್ತಿಯನ್ನ ಕಳಿಸ್ಕೊಡಿ, ವೈಬ್ರೇಷನ್ ಅನ್ನ ಕೊಡಿ, ಮತ್ತೆ ಬಾಬನಿಗೆ ಹೇಳ್ಬಿಟ್ಟು ಹೋಗಿ ಬಾಬಾ ಈ ಕಾರ್ಯದಲ್ಲಿ ಇಲ್ಲಿ ಈಶ್ವರಿ ಸೇವೆ ಆಗ್ಬೇಕು, ಅಲ್ಲಿ ಸಫಲತೆ ಆಗ್ಬೇಕು, ನನಗೇನು ವಿಘ್ನಗಳು ಬರಬಾರ್ದು. ಅಲ್ಲಿ ಹೋದಾಗ ಬಾಬನ ಜೊತೆಗೆ ಜೋಡಣೆಯಾಗಿ, ಕನೆಕ್ಷನ್ ಆಗಿ, ಭಗವಂತನ ಶಕ್ತಿಯನ್ನು ಹರಡುವಂತವರಾಗಿ, ಆವಾಗ ನೋಡಿ ವಾತಾವರಣ ವಾಯುಮಂಡಲ ಹೇಗಿರ್ತದೆ. ಬಾಬಾ ಇಲ್ಲಿ ಏನ್ ಹೇಳ್ತಾರೆ, ಇನ್ನೊಂದು ಮಕ್ಕಳು ತಪ್ಪು ಮಾಡ್ತಾರ. ಏನು? ಒಂದು ಕಡೆಯಿಂದ ಒಳ್ಳೆ ಈಶ್ವರಿ ಸೇವೆಯನ್ನ ಮಾಡ್ಬಿಟ್ಟು ಪದಮಾಪದಮದಷ್ಟು ಸಂಪಾದನೆಯನ್ನು ಕೂಡ ಮಾಡ್ತಾರಂತೆ. ಕೆಲವೊಂದ್ ಕಡೆ ಖರ್ಚು ಕೂಡ ಮಾಡ್ಬಿಡ್ತಾರ. ಖರ್ಚು ಬೇರೆಯವರಿಗೋಸ್ಕರ ಮಾಡದೆ ನಿಮ್ಗೆ ಲಾಭ ಆಗ್ತದೆ. ಖರ್ಚು ಬೇರೆಯವರಿಗೋಸ್ಕರ ಮಾಡೋದಿಲ್ಲ, ತಮಗೋಸ್ಕರ ಖರ್ಚು ಮಾಡ್ತಾರೆ. ತಮಗೋಸ್ಕರ ಖರ್ಚು ಮಾಡೋದು ಅಂತಂದ್ರೇನು? ಓಕೆ, ಈಗ ಈಶ್ವರಿ ಸೇವೆಯನ್ನ ಮಾಡಾದ್ಮೇಲೆ ಬಾಬಾ ನನಗೊಂದು ಬಿಲ್ಡಿಂಗ್ ಬೇಕು, ನನಗೊಂದು ಕಾರ್ ಬೇಕು, ತಮ್ಮ ವೈಯಕ್ತಿಕ ವಿಷಯಗಳಿಗೋಸ್ಕರ ನೀವು ಇದನ್ನ ಖರ್ಚು ಮಾಡ್ತಾ ಕುತ್ಕೊಂಡಿದ್ದಿದ್ರೆ ನಾನೇನ್ ಮಾಡ್ಲಿ? ಸರಿ, ವಿಕಾರದಲ್ಲಿ ಹೋಗು ತಪ್ಪು ಅಂತ ಗೊತ್ತಿದೆ ತಾನೆ, ಆದ್ರೂ ಹೋಗುವಂಥದ್ದು, ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು, ಬೇರೆಯವರಿಗೆ ನಿಂದನೆ ಮಾಡುವಂಥದ್ದು, ಅವ್ರ ಮೇಲೆ ಸಿಟ್ಟು ಮಾಡುವಂಥದ್ದು, ಬೇರೆಯವ್ರ ಕೆಟ್ಟದನ್ನ ಬಯಸುವಂಥದ್ದು, ಇದನ್ನೆಲ್ಲ ಮಾಡಿದಾಗ ಒಂದ್ ಕಡೆ ಸಂಪಾದನೆ ಆಗ್ತಾ ಇದೆ, ಇನ್ನೊಂದ್ ಕಡೆ ಖಾಲಿ ಆಗ್ತಾ ಇದೆ. ಏನು ಪ್ರಯೋಜನ? ಮಾತೆ ತಗೊಳ್ತಾ ಇರೋದು, ಐಸ್ ಕ್ರೀಮ್ ತಿಂತಾ ಇರೋದು, ಅವಾಗ ರೋಗ ಎಲ್ಲಿಂದ ಕಡಿಮೆ ಆಗುತ್ತೆ ಹೇಳಿ ನೋಡೋಣ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಕ್ಕಳೇ, ಎಷ್ಟು ನೀವು ಸಂಪಾದನೆ ಕಡೆಗೆ ಗಮನವನ್ನ ಕೊಡ್ತೀರೋ ಅದರ ಜೊತೆಗೆ ಖರ್ಚಿನ ಕಡೆನೂ ಗಮನ ಕೊಡಬೇಕಾಗ್ತದೆ. ಒಂದು ದಿನ ನಾನು ಎಷ್ಟು ಸಂಪಾದನೆ ಮಾಡಿದೆ, ಒಂದಿನ ಎಷ್ಟು ಖರ್ಚು ಮಾಡಿದೆ. ಕೆಲವೊಬ್ರು ಲೇಬರ್ಸ್ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಒಂದಿನ ಸಂಪಾದನೆ ಮಾಡುದು, ಕೈ ದುಡ್ಡು ಬಂದ್ಬಿಡ್ತಾ, ಆ ದುಡ್ಡು ಖಾಲಿ ಆಗೋವರೆಗೆ ಮತ್ತೆ ಸಂಪಾದನೆ ಮಾಡೋದಿಲ್ಲ. ಖರ್ಚು ಆಗಿ ಮತ್ತೆ ಎಷ್ಟು ಸಿಗತ್ತಲ್ಲ ಊರಿನಲ್ಲಿ ಎಲ್ಲಾ ಸಾಲ ತಗೊಂಡ್ಬಿಡೋದು, ತೀರ್ಸೋದು ಆಮೇಲೆ. ಹಾಗೆ ನೀವು ಒಂದು ದಿನದ ಬಾದಶಾ ರಾಜರ ಆಗಬಾರದು ಅಂತ ಬಿಟ್ಟು ಹೇಳ್ತಾರೆ. ಅದಕ್ಕಾಗಿ ಮಕ್ಕಳ ಲೆಕ್ಕಾಚಾರವನ್ನು ಇಟ್ಕೊಳ್ಳಿ. ಯಾವಾಗ ನಿಮ್ಮ ಜೀವನದಲ್ಲಿ ಖರ್ಚು ಜಾಸ್ತಿ ಆಗಿರ್ತದೋ ಅವನು ಎಷ್ಟು ಪರಿಶ್ರಮ ಪಟ್ಟು ಕೂಡ ಯೋಗ ಹತ್ತೋದಿಲ್ಲ, ಕಷ್ಟ ಆಗ್ತದೆ. ಅದಕ್ಕಾಗಿ ನಾವೇನ್ ಹೇಳ್ತೀವಿ, ಅಣ್ಣವ್ರೆ ಮಕ್ಕಳಿಗೆ ರಜಾ ಇದೆ ಅಂತ ಬಿಟ್ಟು ಒಂದು ವಾರ ತವರು ಮನೆ ಹೋಗ್ಬಿಟ್ಟು ಬಂದು ಯೋಗನೇ ಹತ್ತತಾ ಇಲ್ಲ, ಯಾಕೆ? ಸಾಲ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಿ. ಅದನ್ನೇ ಬಟ್ಟೆ ಅಟೆಂಡ್ ಮಾಡ್ಕೊಂಡು ಬಂದಿದ್ದೀರಿ, ಮೌಂಟ್ ಅಬು ಹೋಗ್ಬಿಟ್ಟು ಬಂದಿದ್ದೀರಿ, ಮಿಲ್ನ ಮಾಡ್ಕೊಂಡು ಬಂದಿದ್ದೀರಿ ಅಂತ ಅಣ್ಣವ್ರ ಸ್ಥಿತಿ ಚೆನ್ನಾಗಿದೆ ಅಂತ. ಯಾಕೆ? ಅಲ್ಲಿ ಸಂಪಾದನೆ ಮಾಡ್ಕೊಂಡ್ ಬಂದ್ಬಿಟ್ರೆ ಅಲ್ಲಿ ಖರ್ಚು ಕಡಿಮೆ ಆಗ್ಬಿಡುತ್ತೆ. ಲೌಕಿಕರ ಜೊತೆ ಅವ್ರ ಜೊತೆ ಇವ್ರ ಜೊತೆಗೆ ಏನು ಸಂಬಂಧ ಇಲ್ಲ, ಎಲ್ಲ ಉಳಿತಾಯ ಆಗ್ಬಿಡ್ತು ಅಲ್ವಾ? ಈಗ ನೋಡಿ, ಮೌಂಟ್ ಅಬುಕ್ ಹೋದಾಗ ಊಟ ತಿಂಡಿ ಎಲ್ಲ ಫ್ರೀ, ಏನು ಹಣ ಕೊಡ್ಬೇಕಾಗಿದ್ದಿಲ್ವಲ್ಲ. ಅದೇ ಮನೇಲಿ ಇದ್ದಿದ್ರೆ ತರಕಾರಿ ಹಣ ಕೊಟ್ಟು ತಗೊಂಡ್ಬರ್ಬೇಕು, ಹಾಲು ಹಣ ಕೊಟ್ಬಿಟ್ಟು ತಗೊಂಡ್ ಬರ್ಬೇಕು, ದಿನಸಿ ಹಣ ಕೊಟ್ಬಿಟ್ಟು ತಗೊಂಡ್ ಬರ್ಬೇಕು, ಹೌದು ತಾನೆ? ಅಲ್ಲಿ ಏನೂ ಇಲ್ವಲ್ಲ, ಒಂದ್ಸಲ ಕೊಟ್ಮೇಲೆ ಮುಗೀತು. ಅದಕ್ಕಾಗಿ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ವೈಯಕ್ತಿಕ ವಿಷಯಕ್ಕೆ, ವೈಯಕ್ತಿಕ ಸಮಯಕ್ಕೆ, ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಭಗವಂತನ ಶಕ್ತಿಯನ್ನ ಎಷ್ಟು ನೀವು ಉಪಯೋಗ ಮಾಡ್ಕೊಳ್ತಿದ್ದೀರಾ. ಈ ರೀತಿ ಮಾಡ್ಕೊಳ್ತಾ ಇರೋದಕ್ಕೆ, ಉಳಿತಾಯ ಆಗದೆ ಇರೋದಕ್ಕೆ ತುಂಬಾ ಜನ ಮಕ್ಕಳು ಬಾಬನ ಕೈ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇಷ್ಟು ದಿವಸ ಆದವನು ಕೂಡ ಏನು ಲಾಭನೇ ಆಗಿಲ್ಲ, ಏನು ಉಳಿತಾಯ ಆಗಿಲ್ಲ. ಯಾರು ಚೆನ್ನಾಗಿ ಸಂಪಾದನೆ ಮಾಡ್ತಾರೋ ಅವ್ರು ಸದಾ ಹಗೂರವಾಗಿರ್ತಾರಂತೆ, ಸುಖ ಶಕ್ತಿಯಿಂದ ಸಂಪನ್ನರಾಗಿರ್ತಾರಂತೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಬಾಪ್ ಸಮಾನ ಆಗಿದ್ದೀರಾ? ಪ್ರತಿಯೊಂದು ಕರ್ಮವನ್ನ ತಂದೆ ಹತ್ರ ಮಾಡ್ತಾ ಇದ್ದೀರಾ? ತಂದೆ ಹತ್ರ ಆ ಕರ್ಮವನ್ನು ಮಾಡಿದಾಗ, ಆ ತಂದೆ ಆ ಕರ್ಮ ಮಾಡಿದಾಗ ಅಲ್ಲಿ ಸ್ವಲ್ಪನೂ ನೀವು ಇರಬಾರ್ದಲ್ಲಿ. ಈ ಗುಲ್ಜಾರ್ದಾದಿ ಶರೀರದಲ್ಲಿ ಬಾಬ್ದಾದ ಬಂದಾಗ ಸಂಪೂರ್ಣ ಬಾಬ್ದಾದನೇ ಪಾತ್ರ ಮಾಡ್ತಿರ್ತಾರೆ, ಜ್ಞಾನ ಹೇಳ್ತಾ ಇರ್ತಾರೆ, ದೃಷ್ಟಿ ಕೊಡ್ತಾ ಇದ್ದಾರೆ, ಕೇಕ್ ಕಟ್ ಮಾಡ್ತಾ ಇರ್ತಾರೆ, ಫ್ಲಾಗ್ ಹಾಸ್ಟಿಂಗ್ ಎಲ್ಲಾನು ಬಾಬ್ದಾದ ಮಾಡ್ತಿರ್ತಾರೆ ಹೊರತು ಆ ಕಾರ್ಯದಲ್ಲಿ ಸ್ವಲ್ಪನೂ ಗುಲ್ಜಾರ್ದಾದಿ ಮಧ್ಯದಲ್ಲಿ ಬರೋದಿಲ್ಲ. ಹಾಗೆ ಸಂಪೂರ್ಣವಾಗಿ ಬಾಬಾರವರಿಗೆ ಏನ್ ಮಾಡ್ಬೇಕು, ನೀವು ತನುಮನವನ್ನ ಅರ್ಪಣೆ ಮಾಡ್ಬೇಕು. ಓಕೆ, ಅಟ್ಲೀಸ್ಟ್ ಯೋಗಕ್ಕಂತ ಕುಂತಿರ್ತೀರಲ್ಲ, ಓಕೆ, ಕರ್ಮ ಕ್ಷೇತ್ರದಲ್ಲಿ ನಿಮ್ಗೆ ಅದು ಮಾಡ್ಲಿಕ್ಕೆ ಆಗದೆ ಇರಬಹುದು, ಒಪ್ಕೊಳ್ಳೋಣ. ಯೋಗಕ್ಕಂತ ಅಮೃತ ವೇಳೆ ಕುಂತಿರ್ತಿರಲ್ಲ, ಅವಾಗ ನಿಮ್ಗೆ ಶರೀರದ ಯಾವುದೇ ಇಂದ್ರಿಯದ ಅವಶ್ಯಕತೆ ಇಲ್ವಲ್ಲ.
ಅಥವಾ ನಿಮ್ಮ ಮನೆಯವರು ಮಕ್ಕಳು ಯಾರು ನಿಮ್ಮನ್ನ ಯಾವುದೇ ಕೆಲಸ ಕರೆಯೋದಿಲ್ವಲ್ಲ. ಆ ಸಮಯದಲ್ಲಿ ಅದು ಸಂಪೂರ್ಣವಾಗಿ ನಿಮ್ಮ ಮನಸ್ಸು ಬುದ್ಧಿನ ಪರಮಾತ್ಮೆಗೆ ಒಪ್ಪಿಸಬಹುದಲ್ವಾ? ಹಾಗಂತ ನಿದ್ರೆ ಮಾಡೋದಲ್ಲ ಕಣ್ಣು ಮುಚ್ಕೊಂಡು, ಗೊತ್ತಿರ್ಲಿ. ನಿದ್ದೆ ಮಾಡ್ಕೊಂಡ್ಬಿಟ್ಟು ಎಲ್ಲ ನಾನು ಬಾಬನಿಗೆ ಒಪ್ಪಿಸಿದ್ದೇನೆ ಅಂತ ಬಿಟ್ಟಲ್ಲ. ಎಲ್ಲಾ ಬಾಬನಿಗೆ ನೀವು ಒಪ್ಪಿಸಿದ ಮೇಲೆ ಬಾಬಾ ಉಪಯೋಗ ಮಾಡ್ತಾ ಇರುವಂತಹ ಅನುಭವ ನಿಮ್ಗೆ ಆಗ್ಬೇಕು. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅದು ನೀವು ಮಾಡಿಲ್ಲ ಅಂತಂದ್ರೆ ವ್ಯರ್ಥ ಕರ್ಮ, ವ್ಯರ್ಥ ಮಾತು, ವ್ಯರ್ಥ ಸಂಬಂಧ ಸಂಪರ್ಕಗಳು, ವ್ಯರ್ಥ ವಿಷಯಗಳು ನಡೀತಾ ಇರ್ತವೆ. ಹಿಂಗಾಯ್ತು, ಹಂಗಾಯ್ತು, ಹಂಗಾಗ್ಬಾರ್ದು, ಹೀಗಾಗ್ಬಾರ್ದು ಅಂತ ಬಿಟ್ಟು ಆಗ್ತಾ ಇರುತ್ತೆ. ಅದಕ್ಕಾಗಿ ಮಕ್ಕಳೇ, ಈಗ ವಿಶ್ವ ಕಲ್ಯಾಣ ಮಾಡ್ಬೇಕಾಗಿದೆ. ಸೆಂಟ್ರ್ ಕಲ್ಯಾಣ, ಮನೆ ಕಲ್ಯಾಣ, ಕುಟುಂಬ ಕಲ್ಯಾಣ ಅಲ್ಲ, ಎಲ್ಲರ ಕಲ್ಯಾಣ ಮಾಡುವಂತ ಅವಶ್ಯಕತೆ ಇರುವಂತ ಕಾರಣದಿಂದ ನೀವು ಅಷ್ಟು ಪವಿತ್ರ ಆಗ್ಬೇಕಾಗತ್ತೆ, ಅಷ್ಟು ಶುದ್ಧವಾಗ್ಬೇಕಾಗತ್ತೆ. ಹಾಗೆ ಅಷ್ಟು ಸಮಯ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಡ್ಲೇಬೇಕು. ವಿಶೇಷವಾಗಿ ಮನಸಾ ಸೇವೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಈ ರೀತಿ ಮಹಾನ್ ಕರ್ಮ ಮಾಡುವಂತಹ 4 ಕಡೆಯ ಪವಿತ್ರ ಆತ್ಮರಿಗೆ, ಹೈಯೆಸ್ಟ್ ಅಂದ್ರೆ ಎತ್ತರದ ಸ್ಥಿತಿಯಲ್ಲಿರುವಂತ ಆತ್ಮಗಳಿಗೆ, ಮತ್ತು ಸದಾಕಾಲ ಎಲ್ಲ ಖಜಾನೆಗಳಿಂದ ಸಂಪನ್ನರಾಗಿರುವಂತ ಶ್ರೀಮಂತ ಆತ್ಮರಿಗೆ. ನೋಡಿ, ಶ್ರೀಮಂತ ಆತ್ಮರು ಅಂತ ತಕ್ಷಣ ನಾಳೆ ಬಾಬನ್ ಮನೆಗೆ ಬರ್ಬೇಕಾದ ನೆಕ್ಲೆಸ್ ಗಿಕ್ಲೆಸ್ ಕಿವಿದೆಲ್ಲ ಹಾಕೊಂಡ್ ಬಂದ್ಬಿಟ್ಟಿರ. ಮತ್ತೆ ಬಾಬಾ ಹೇಳಿದಾರಂತ ನಿನ್ನೆ ಹೇಳಿದಾರಲ್ಲೋ ಬಾಬಾ ಅಂತ ಹೇಳ್ಬಿಟ್ಟು ರೇಷ್ಮೆ ಸೀರೆ ಗೀರೆ ಉಟ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಯುಗದ ರಾಣಿ ಆಗ್ಬಿಟ್ಟು ಬಂದ್ಬಿಡ್ಬಿಡಿ ಅಂತ ಹೇಳ್ತಾರೆ ಬಾಬಾ. ಆತ್ಮವನ್ನು ಸಂಗಾರ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಶರೀರವನ್ನ ಸಿಂಪಲ್ ಮಾಡಿ ಅಲ್ವಾ. ಸದಾ ಪ್ರತಿಯೊಂದು ಹೆಜ್ಜೆಯಲ್ಲೂ ಪದಮದಷ್ಟು ಜಮಾ ಮಾಡುವಂತಹ ತಂದೆ ಸಮಾನ ಕರ್ಮವನ್ನ ಮಾಡುವಂತ ಶ್ರೇಷ್ಠ ಆತ್ಮರಿಗೆ, ಸದಾ ಬೇರೆ ಆತ್ಮಗಳ ಬಗ್ಗೆ ದಯಾಹೃದಯ ಇಟ್ಕೊಳ್ಳುವಂಥವ್ರು, ಕ್ಷಮೆ ಮಾಡುವಂತ ಮಕ್ಕಳಿಗೆ, ಮಾಸ್ಟರ್ ಕ್ಷಮಾ ಸಾಗರ ಆತ್ಮರಿಗೆ, ವಿಶ್ವದ ದುಃಖಿ ಆತ್ಮಗಳಿಗೆ ಸಕಾಶನ ಕೊಡುವುದರ ಮೂಲಕ ಅವರಿಗೆ ಸುಖ ಶಾಂತಿಯ ಒಂದು ಹನಿಯನ್ನ ಕೊಡಲಿಕ್ಕೆ ನಿಮಿತ್ತವಾಗಿರುವಂತ ಆತ್ಮರಿಗೆ, ಸದಾ ತಮ್ಮ ಲೆಕ್ಕದ ಖಾತೆಯನ್ನ, ಜಮಾದ ಖಾತೆಯನ್ನ ಚೆಕ್ ಮಾಡಿಕೊಂಡು ಸದಾ ತನ್ನ ಅಕೌಂಟ್ ಅಲ್ಲಿ ಜಮಾ ಮಾಡ್ಕೊಳ್ಳುವಂತ ಅತಿ ತೀವ್ರ ಪುರುಷಾರ್ಥಿ ಆತ್ಮರಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ.